ಇದು ಹೊಸ ಚಾನಲ್ ಬರ್ತಿದೆ ಪ್ರಜಾ ಅಂತ. ಓದೆ ಎಲ್ಲ ನೋಡ್ದೆ, ಫುಲ್ ಮೇಕಪ್ ಎಲ್ಲ ಹಾಕಿದ್ರು. ಓದು ಅಂದ್ರು, ಓದ್ದೆ. ಅದ್ ಹೆಂಗ್ ಓದ್ದೆ, ಏನ್ ಮಾಡ್ದೆ, ಐ ರಿಯಲಿ ಡೋಂಟ್ ನೋ. ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡಮ್ಮ ಅಂದ್ರು. ನಾನ್ ಕೆಲ್ಸ ಮಾಡ್ತಿರ್ಬೇಕಾದ್ರೆ ಜರ್ನಲಿಸಮ್ ಅಲ್ಲಿ ಲಾಗಿನ್ ಒಂದ್ ಗೊತ್ತಾಗ್ತಿತ್ತು ಸರ್. ಲಾಗ್ಔಟ್ ನಾನ್ ಎಷ್ಟೋ ದಿವಸಗಳು ಬರೀ ಚಂದ್ರನೇ ನೋಡಿರೋದು. ಒಂದ್ ದಿವಸ ನನ್ನ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆ. ಐ ರಿಸೀವ್ಡ್ ಅ ಕಾಲ್. ನಾನು ಎಷ್ಟು ಕೋಲ್ಡ್ ಆಗಿದ್ದೀನಿ ಅಂದ್ರೆ, ಯಾವ ಕಡೆಯಿಂದ ಬಂದ್ ಹೊಡೆದ್ರು, ಸತ್ತಿದಾನ ಬದುಕಿದಾನ ಅಥವಾ ಕಾರ್ ಲೇಟ್ ಆಗಿದ್ಯಾ, ನಮ್ಗೆ ಕೊಲೆದೆಲ್ಲ ನಿಮ್ಗೆ ಬ್ಲರ್ ಆಗಿ ತೋರಿಸ್ತಾರೆ. ಆ ಪರಿಸ್ಥಿತಿಲಿದ್ದಾಗ ಮೈ ಡ್ಯಾಡ್ ಸಾ ಲೈಕ್ ಸ್ವಲ್ಪ ಬ್ರೇಕ್. ಫಸ್ಟ್ ಶಾಟ್ ವನಿತಾ ವಾಸು ಮ್ಯಾಮ್ ನ ಬೈಬೇಕು. ಕಾಲ್ ಗಡ 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 ಅಂತ ಇದೆ. ವಿಲನ್ ಆಗಿ ಬೇರೆ ತಗೊಂಡ್ಬಿಟ್ಟಿದ್ದಾರೆ ಸ್ಪೆಷಲ್ ಕ್ಯಾರೆಕ್ಟರ್ ನಂದು. ಅಲ್ಲಿಂದ ಶುರುವಾಗಿ ಜರ್ನಿ 12 ಸೀರಿಯಲ್ ಮಾಡಿದೆ ನಾನು. ಅದ್ರಲ್ಲಿ ಜೊತೆ ವಾಸ್ ಅ ಹಿಟ್. ಸೊ ಬೇಸಿಕಲಿ ಸೂಜಿ ಧಾರಾ ಡಿಸೈನರ್ ಸ್ಟುಡಿಯೋ ಒಂದು ಅಂಡ್ ಫ್ಯಾಷನ್ ಅಕಾಡೆಮಿ ಒಂದು. ಧಾರಾ ಇಸ್ ನಿರಂತರ, ಆಭಿಯಿಂದ ಬರುತ್ತೆ, ವೈಬ್ರೇಟ್ ಆಗ. ಫಸ್ಟ್ ಮಂತೇನೆ 12 ಜನ ಸ್ಟೂಡೆಂಟ್ಸ್ ಬಂದ್ಬಿಟ್ರು, ಫುಲ್ ಕ್ಲೈಂಟ್ಸ್ ಬಂದ್ಬಿಟ್ರು. ನಂಗೆ ಹ್ಯಾಂಡಲ್ ಮಾಡಕ್ಕೆ ಗೊತ್ತಾಗ್ಲಿಲ್ಲ. ನನ್ಗೆ ಎಲ್ಲೂ ಡಿಸ್ಟ್ರಾಕ್ಷನ್ ಅನ್ನೋದಿಲ್ಲ. ಐ ವಾಸ್ ಹ್ಯಾವಿಂಗ್ ಅ ಕ್ಲಿಯರ್ ಕ್ಲಾರಿಟಿ. ಎಲ್ಲಾರು ಮಾಡ್ತಿದ್ದಾರೆ ಅಂತ ನೀವು ಮಾಡಕ್ ಹೋಗ್ಬೇಡಿ. ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು ಬರ್ಕೊಳ್ಳಿ. ಅದ್ರಲ್ಲಿ ಏನು ಅವಮಾನ ಇಲ್ಲ. ಇದು ನನ್ನ ಫ್ಲಾಸ್ ಅಂತ ನಾನು ತಿಳ್ಕೊಳ್ಳೋದ್ರಲ್ಲಿ ಏನೂ ಅವಮಾನ ಇಲ್ಲ. ಸಾಕಷ್ಟು ಕಾನ್ಷಿಯಸ್ ಆಗಿದ್ದೀನಿ ಇವತ್ತು. ಯಾಕೆಂದರೆ ಇವತ್ತು ನಮ್ಮ ಎಪಿಸೋಡ್ಗೆ ಯಾರು ಬಂದಿದ್ದಾರೆ, ಶಿ ಡಸ್ ದಿಸ್ ಫಾರ್ ಎ ಲಿವಿಂಗ್. ನಾನು ಪ್ರವೃತ್ತಿಗೆ ಮಾಡಿದ್ರೆ ಅದನ್ನು ಅವರು ವೃತ್ತಿಯಾಗಿ ಮಾಡ್ತಾರೆ. ನಮಸ್ಕಾರ ಎವ್ರಿಬಡಿ, ವೆಲ್ಕಮ್ ಟು ದ ಫಸ್ಟ್ ಎಪಿಸೋಡ್ ಆಫ್ 2026 ಬಿಸ್ನೆಸ್ನ ಪಾಡ್ಕಾಸ್ಟ್ಗೆ. ನಾವು 2 ವಾರ ಚಿಲ್ಲಾಗಿ ರಜಾ ತಗೊಂಡು, ಸೊ ವೈರಲ್ ಇನ್ಫೆಕ್ಷನ್ ಮಾಡಿಕೊಂಡು ಸ್ವಲ್ಪ ಚಿಕಿತ್ಸೆ ಎಲ್ಲ ಪಡೆದು ವಾಪಸ್ ಬರ್ತಾ ಇದ್ದೀವಿ. 2026 ಸೆಲೆಬ್ರೇಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಹಾರ್ದಿಕ ಶುಭಾಶಯಗಳು. ವರ್ಷ ಶುಭದಾಯಕವಾಗಿರಲಿ. ನಮ್ಮ ಮೊದಲನೇ ಎಪಿಸೋಡಿಗೆ, ಫಸ್ಟ್ ಎಪಿಸೋಡ್ ಆಫ್ 2026ಗೆ ನಾವು ಕರ್ಕೊಂಡು ಬಂದು ಹಾಕಿದ್ದೀವಿ ಶಿಲ್ಪಾ ಅಯ್ಯರ್ನ. ಶಿಲ್ಪಾ ಅಯ್ಯರ್ ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಂಡ್ ಥ್ಯಾಂಕ್ ಯು 2026ಗೆ ಫಸ್ಟ್ ಎಪಿಸೋಡ್ಗೆ ನನ್ನ ಕರೆಸಿದ್ದಕ್ಕೆ. ನಾನು ಅಂದ್ಕೋತಾ ಇದ್ದೆ 2026 ಇಸ್ ಮೈ ಇಯರ್ ಅಂತ. ಬಟ್ ಆಫ್ಟರ್ 1 year ನಾನು ಯಾವ್ದಾದ್ರು ಇಂಟರ್ವ್ಯೂಗೆ ಬರ್ತಾ ಇರೋದು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ಯು ಟು ಅಕ್ಸೆಪ್ಟ್ ಅವರ್ ಇದು. ಥ್ಯಾಂಕ್ ಯು ಫಾರ್ ತೂಕ ಬಂದಿದೆ. ಸೊ ನಾನು ಶಿಲ್ಪಾ ಅವರು ಕಳೆದ 1 ವರ್ಷದ ಪರಿಚಯ. ನಾವು BNA ಅಲ್ಲಿ ಒಟ್ಟಿಗೆ ನಮ್ಮ ಚಾಪ್ಟರ್ ಇರುವಂಥವ್ರು. ಶಿಲ್ಪಾ, ಶಿ ಇಸ್ ಅ ವುಮನ್ ಆಫ್ ಮೆನಿ ಹ್ಯಾಟ್ಸ್. ಮೆನ್ ಆಫ್ ಮೆನಿ ಹ್ಯಾಟ್ಸ್ ಅಂದಂಗೆ ವುಮನ್ ಆಫ್ ಮೆನಿ ಹ್ಯಾಟ್ಸ್. ಜರ್ನಲಿಸ್ಟ್ ಆಗಿ ಅವ್ರ ಕೆರಿಯರ್ ಸ್ಟಾರ್ಟ್ ಮಾಡಿದ್ರು. ಜರ್ನಲಿಸ್ಟ್ ಆದಮೇಲೆ MC ಆಗಿ ಕೆಲಸ ಮಾಡಿದ್ದಾರೆ, ವಿಡಿಯೋ ಜಾಕಿಯಾಗಿ ಕೆಲಸ ಮಾಡಿದ್ದಾರೆ, ಕಿರುತೆರೆ ಸೀರಿಯಲ್ಸ್, TV ಸೀರಿಯಲ್ಸಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಇದೆಲ್ಲ ಮಾಡಿದ ನಂತರ ಅವರು ಸೂಜಿ ಧಾರಾ ಅಲ್ಲ, ಸೂಜಿ ಧಾರಾ ಅಂತ ಒಂದು ಬೊಟೀಕ್, ಬೇಸಿಕಲಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿರುವಂಥ ಒಂದು ಬೊಟೀಕ್ನ ಶುರು ಮಾಡಿದ್ದಾರೆ. ನನಗೆ ತುಂಬ ಫ್ಯಾಸಿನೇಟ್ ಆಗಿರುವಂಥ ವಿಚಾರ ಏನು ಅವರಲ್ಲಿ ಅಂತಂದರೆ, ಆರ್ಟಿಸ್ಟ್ ಆಗಿ ಬಿಸ್ನೆಸ್ ಫೀಲ್ಡ್ಗೆ ಬಂದು ಬಿಸ್ನೆಸ್ ಫೀಲ್ಡ್ ಆಳ ಅಗಲ ಅರ್ಥ ಮಾಡ್ಕೊಳ್ಳುವಂಥ ಪ್ರಾಸೆಸ್ ಏನಿದೆ, ಇದು ಈಸಿ ಅಲ್ಲ. ಎಸ್ಪೆಷಲಿ ಆರ್ಟಿಸ್ಟ್ ಆದಾಗ ಏನಾಗುತ್ತೆ, ಆರ್ಟಿಸ್ಟ್ ಮೈಂಡ್ಸೆಟ್ ಇಸ್ ರೈಟ್ ಬ್ರೈನ್ ಆಕ್ಟಿವಿಟಿ. ಅಂದರೆ ಕ್ರಿಯೇಟಿವ್ ಕೆಲಸಗಳು ಮಾಡ್ಕೊಂಡು ಬಿಸ್ನೆಸ್ ಅಂತ ಬಂದಾಗ ಅದರದ್ದು ಆಳ ಅಗಲ ಅರ್ಥ ಮಾಡ್ಕೊಳ್ಳುವಂಥ ಪ್ರಾಸೆಸ್ ಏನಿದೆ ಅದು ಸ್ವಲ್ಪ ಕಷ್ಟ. ಶಿಲ್ಪ ಅವರೇ, ವಾಕ್ ಅಸ್ ಥ್ರೂ ಯುವರ್ ಜರ್ನಿ. ಎಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ, ಯಾರಾದರೂ ಒಬ್ರು ಆಂಕರ್ ಬೇರೆ, MC ಬೇರೆ, VJ ಬೇರೆ ಅಂತ ಅರ್ಥ ಮಾಡ್ಕೊಂಡಿರೋದಕ್ಕೆ. ಬಿಕಾಸ್ ಎಲ್ಲರೂ ಒಬ್ರು ಕ್ಯಾಮ್ರಾ ಮುಂದೆ ಮಾತಾಡ್ತಾರೆ ಅಂತಂದ್ರೆ ಒಂದೇ ಥರ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅದೇ ಕ್ಯಾಮ್ರಾ ಆದ್ರೂ ಬೇರೆ ಬೇರೆ ವಿಭಾಗಗಳಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನನ್ನ ಕಸಿನ್ ಶ್ರುತಿ ಬಾಲಕೃಷ್ಣ ಅಂತ, ಅಪ್ಪನ ಅಣ್ಣನ ಮಗಳು. ಸೊ ಅವರು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಪೋರ್ಟರ್ ಆಗಿದ್ದು. ಅಂದ್ರೆ ಅವ್ರಿಗೆ ಸಿಗ್ತಿದ್ದ ಅಟೆನ್ಷನ್, ಅವಾಗಿದ್ದ ಎಜುಕೇಶನ್ ಮಿನಿಸ್ಟ್ರಿಗೆ ಹಿಂಗೆ ಫೋನ್ ಮಾಡೋರು, ಸರ್ ನಾನು ಬರ್ತಾ ಇದ್ದೀನಿ ಅಂತ. ಲೈಕ್ ವಾವ್ ಅಂತ. ಆರ್ಟಿಕಲ್ಸ್ ಎಲ್ಲ ಬಂದಾಗ ನನಗೆ ತುಂಬಾ
ಪವರ್. ನಂಗೆ ಪವರ್ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ನಮ್ಗೆ ಅವಾಗಿದ್ದ ಮನೆ ಪರಿಸ್ಥಿತಿನಲ್ಲಿ ಪೀಪಲ್ ಇಸ್ ಟು ನಾಟ್ ಸೊ ಬೀಯಿಂಗ್ ರೆಸ್ಪೆಕ್ಟ್ಫುಲ್ ಆ ಥರ ಎಲ್ಲ ಇತ್ತು. ಸೊ ನನ್ನ ತಲೆಯಲ್ಲಿ ಏನಿತ್ತು, ನಾನು ಈ ಥರ ಒಂದು ಇಂಡಸ್ಟ್ರಿಗೆ ಅಂತ ಬಂದ್ರೆ ಜನಗಳಿಗೆ ಕಾಣಿಸ್ಕೊಳ್ಳೋದಾದ್ರೆ ಸೊ ನನಗೆ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಇವೆನ್ಚುಲಿ ನನ್ನ ಪೇರೆಂಟ್ಸ್ನ ಅದೇ ಥರ ನೋಡ್ತಾರೆ. ಅಂದ್ರೆ ಏನೋ ದೇವಸ್ಥಾನಕ್ಕೆ ಹೋಗ್ತೀರಿ ಅಂತಂದ್ರೆ ಒಂದು ಇನ್ಫ್ಲುಯೆನ್ಸಲ್ಲಿ ಒಳಗೆ ಹೋಗ್ಬಿಡ್ಬೋದು ಅನ್ನೋ ಥರ ಅದು ನನಗಿತ್ತು. ಬಿಕಾಸ್ ಅಷ್ಟು ಕೆಳ ಮಟ್ಟದಲ್ಲಿ ನೋಡೋದು ಅಂದ್ರೆ ಒಂದು ಫ್ಯಾಮಿಲಿ ಗ್ರೂಪ್ ಅಲ್ಲಿ ಕೂತಿದ್ದಾಗ ಎದುರೆದುರಿಗೆ ಆಡ್ಕೊಳ್ಳೋದು, ಸೊ ಅದೆಲ್ಲ ಬಹಳ ನಡೀತಾ ಇತ್ತು. ನಾವಪ್ಪ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಅಲ್ವಾ, ಲಂಚ ತಗೊಳಲ್ವಾ, ಆ ಥರ ಎಲ್ಲ ಆಡ್ಕೊಳ್ಳೋದು, ಯಾಕೆ ಹಿಂಗಿದ್ದೀರಾ ಅನ್ನೋದು. ಸೊ ಇದೆಲ್ಲ ನೋಡಿದಾಗ ನನಗೆ ಓಕೆ, ನಾನು ಏನೋ ಒಂದು ಮಾಡಬೇಕು. ನಮ್ಮ ಅಕ್ಕಂಗೆ ನಾನು ಯಾವಾಗಲೂ ಹೇಳುವೆ, 18 ವರ್ಷ ಆದ್ಮೇಲೆ ನನ್ಗೆ ಅವಾಗ ಇದು ಲೀಗಲ್ ಟರ್ಮು, 18 ವರ್ಷ ಆದ್ಮೇಲೆ ನನ್ನ ಯಾರು ಏನೂ ಕೇಳಲ್ಲ ಅನ್ನೋ ಥರ ಇತ್ತು. ನಾನು ಎಲ್ಲಾರು ನಿಲ್ಸ್ಕೊಂಡು ಬೈತೀನಿ ಅಂತ ನಾನು ಯಾವಾಗಲೂ ಹೇಳ್ತಿದ್ದೆ. ಸೊ ದ ಏಜ್ ಆಫ್ 18 ನಾನು ಪ್ರಾಪರಾಗಿ 18-19 ಐ ಸ್ಟಾರ್ಟೆಡ್ ವರ್ಕಿಂಗ್. ಅದಕ್ಕಿಂತ ಮುಂಚೆ 16 ಇಯರ್ಸ್ ಇದ್ದಾಗ ನಾನು ಸ್ಕೂಲ್ಗೆ ಎಲ್ಲ ಕೊರಿಯೋಗ್ರಫೀಸ್ ಮಾಡಿ ಡಿಸೆಂಬರಲ್ಲಿ ನಮ್ಮ ಅಮ್ಮನ ಬರ್ಡೇ Jan 5th. ಸೊ ಒಂದು ಸೀರೆ ಕೊಡ್ಸೋದಕ್ಕೆ ಇಷ್ಟು ವರ್ಕ್. ಸೊ ಅಲ್ಲಿಂದ ನಾನು ಶುರು ಮಾಡಿದ್ದು. ಅದು ನನಗೆ ಫ್ಯಾಂಟಸೈಸಿಂಗ್ ಅಂತ ಅನ್ನಿಸ್ತು. ಆಮೇಲೆ ನಂಗೆ ಅದು ಜರ್ನಲಿಸ್ಟ್ ಅಂತ ಗೊತ್ತಿಲ್ಲ. ಅದು ಏನೋ ಒಂದು ಮಾತಾಡೋದು ನನಗೆ ಎಕ್ಸಾಕ್ಟ್ ಟರ್ಮ್ಸ್ ಗೊತ್ತಿಲ್ಲ. ಹಾಗಾಗಿ ನನಗದು ಬಂದಿದ್ದು. ಕಾಲೇಜ್ ಮುಗಿಸ್ದೆ, ಎಕ್ಸಾಮ್ ಮುಗಿಸ್ದೆ, ಡಿಗ್ರಿ BCom ಎಕ್ಸಾಮ್ ಮುಗಿಸ್ದೆ. ಐ ವಾಂಟೆಡ್ ಟು, ನನಗೆ ಜರ್ನಲಿಸಮ್ ಸೀಟ್ ಸಿಕ್ಕಿತ್ತು. ಬಟ್ ನಾನು ನಮ್ಮ ಅಪ್ಪನ ಮತ್ತು ಯಾವತ್ತೂ ಮೀರಿಲ್ಲ. ನೋಡು, ಡಿಗ್ರಿ ಮಾಡು, ನಿನಗೆ ಬೇರೆ ಆಪ್ಷನ್ಸ್ ತುಂಬ ಇರುತ್ತೆ, ಕೆಲಸ ಸಿಕ್ಕಿಲ್ಲ ಏನು ಮಾಡ್ತೀಯ ಅಂದ್ಬಿಟ್ರು. ನಾನು ಹೋಗ್ತಾನೆ ಇಲ್ಲ ಕಾಲೇಜ್ಗೆ. MES ಕಾಲೇಜಲ್ಲಿ ಆಗ್ಬಿಟ್ಟಿದೆ ನಂಗೆ 11,000 ರೂಪಾಯಿಗೆ ವರ್ಷಕ್ಕೆ. ಈ ನಮ್ಮಪ್ಪ 25,000 ರೂಪಾಯಿ ಕೊಟ್ಟು ಕಳಿಸ್ತಾರಲ್ಲ ಶೇಷಾದ್ರಿಪುರಂಗೆ ಅಂತ ನನಗೆ, ಅಂದರೆ ಶೇಷಾದ್ರಿಪುರಂ ಮೇನ್ ಕಾಲೇಜ್ಗೆ. ಆದರೂ ಒಂದು 3 ದಿವಸ ಲೇಟಾಗಿ ಪದ್ಕೊಂಡು ಹೋದೆ. ಇಂತೂ ಡಿಗ್ರಿ ಎಕ್ಸಾಮ್ ಬರೆದೆ. ನೆಕ್ಸ್ಟ್ ಡೇ ನಮ್ಮ ಅಂಕಲ್ ಸೊಸೆ TV9 ರಿಪೋರ್ಟ್ ಆಗಿದ್ರು. ಸೊ ಅವ್ರನ್ನ ಕೇಳಿದಾಗ, ನೋಡು ಆ ಚಾನಲ್ ಬೇಡ, ಇದು ಹೊಸ ಚಾನಲ್ ಬರ್ತಿದೆ ಪ್ರಜಾ ಅಂತ, ಅಲ್ಲಿ ಹೊಸಬ್ರನ್ನ ಹೈರ್ ಮಾಡ್ತಿದ್ದಾರೆ, ನೀನು ಹೋಗು ಇಂಟರ್ವ್ಯೂಗೆ, ನಾನು ಮಾತಾಡ್ತೀನಿ ಅಂತ ಅಂದರು. ಸರಿ, ಏನೋ ಗೊತ್ತಿಲ್ಲ ನನಗೆ, ಕಂಗ್ಲೀಷ್ ಬೇರೆ. ಅವಾಗ ಬೆಂಗಳೂರು ಹುಡುಗಿ, ಟಿಪಿಕಲ್ ಬೆಂಗಳೂರು ಹುಡುಗಿ ನಾನು. ನನಗೆ ಈ ಹುಡುಗಿರಂದ್ರೆ ಎಲ್ಲ ಒಂದೇ, ಫ್ರೆಂಡ್ಸು ಅಷ್ಟೇ. ಅದ್ರಲ್ಲಿ ಏನು ಡಿಸ್ಕ್ರಿಮಿನೇಷನ್ ಆ ಥರ ಇಲ್ಲ. ಹೋದೆ, ಎಲ್ಲ ನೋಡಿದೆ, ಫುಲ್ ಮೇಕಪ್ ಎಲ್ಲ ಹಾಕಿದ್ರು, ಚೆನ್ನಾಗಿ ಹಾಕ್ತಿದಾರಲ್ಲ ಅಂತ ಓದು ಅಂದ್ರು, ಓದ್ದೆ. ಅದು ಹೆಂಗೆ ಓದ್ದೆ, ಏನು ಮಾಡಿದೆ, ಐ ರಿಯಲಿ ಡೋಂಟ್ ನೋ. ನಮ್ಮ ಅಪ್ಪನೇ ಕರ್ಕೊಂಡು ಹೋಗಿದ್ದಿತ್ತು ನನಗೆ. ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡಮ್ಮ ಅಂದ್ಬಿಟ್ರು. ನಾನು ಶುರು ಮಾಡ್ಬಿಟ್ಟು ನಾ ಕೆಲಸ, ಎಷ್ಟಾದ್ರೂ ಸಂಬಳ ಕೊಡಿ, ಏನಾದರೂ ಮಾಡಿ, ಸರಿ ಬರ್ತೀನಿ ನಾನು ಅಂತ. ದೇ ವರ್ ಲುಕಿಂಗ್ ಫಾರ್ ಎ ಟಿಪಿಕಲ್ ಫಿಲಮ್ ಆಂಕರ್. ನಾನು ತುಂಬ ಮಾಡರ್ನ್ ಆಗಿದ್ದೆ. ನಾನು ಫಸ್ಟ್ PUC ಇಂದಾನೆ ಕಲರ್ ಹಾಕೊಳ್ಳೋದು, ಹೇರ್ಸು, ನಂಗೆ ಅದೆಲ್ಲ ಸ್ಟೈಲಿಶ್ ಆಗಿರೋಕೆ ಇಷ್ಟ. ಸೊ ಫಿಲಮ್ ಆಂಕರ್ ಆಗಿ ನನ್ನ ಜರ್ನಿ ಶುರು ಆಗಿದ್ದಲ್ಲಿಂದ. ಜರ್ನಲಿಸ್ಟ್ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನನಗೆ 6 months ತಗೊಂತು. ದಟ್ಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್ ಆಸ್ ಎನ್ ಜರ್ನಲಿಸ್ಟ್. ಹೇಗಿತ್ತು ಜರ್ನಲಿಸಮ್ ಡೇಸ್? ಐ ಆಮ್ ಶೋರ್ ಅಂದರೆ ಈಗ ಹೊರಗಡೆಯಿಂದ ನೋಡಿದಾಗ ಜರ್ನಲಿಸ್ಟಿಕ್ ಇದು ಅಡ್ವೆಂಚರಸ್ ಆಗಿರುತ್ತೆ, ಎವ್ರಿ ಡೇ ಒಂದೊಂದು ಹೊಸ ಚಾಲೆಂಜ್ ಥರ ಇರುತ್ತೆ ಅಂತ. ಬಟ್ ಹೌ ವಾಸ್ ಯುವರ್ ಲೈಫ್ ಆಸ್ ಅ ಜರ್ನಲಿಸ್ಟ್? ತುಂಬ ಕಷ್ಟ ಸರ್, ತುಂಬ ಕಷ್ಟ. ಎಸ್ಪೆಷಲಿ ಒಂದು ಪ್ಯಾಂಪರ್ಡ್ ಆಗಿ ಕಿಡ್ ಆಗಿದ್ದು ಅಂದರೆ ಅಷ್ಟು ಕಷ್ಟ ನೋಡಿಲ್ಲ. ಅಂದರೆ ಒಂದು ಊಟದ ವಿಷಯದಲ್ಲೋ, ಒಂದು ನಿದ್ದೆ ಮಾಡೋ ವಿಷಯದಲ್ಲೋ ಕಷ್ಟ ನೋಡಿಲ್ಲ, ಬೈಸ್ಕೊಂಡಿಲ್ಲ ಜಾಸ್ತಿ ಅಂತಂದರೆ ಕಷ್ಟ ಸರ್. ಅಂದರೆ ಲೈಕ್ ಅಲ್ಲಿ ತುಂಬ ನಾವ್ ಏನು ಮಾಡೋಕ್ಕಾಗಲ್ಲ, ಕೆಲಸನೇ ಅಂಥದ್ದು. ಅಂದರೆ ಆ ಥರ ನ್ಯೂಸ್ಗಳೇ ಬರ್ತಿರುತ್ತೆ. ಏನು ನಿಮಗೆ ನ್ಯೂಸ್ ಅಂದ್ರೆ ಇವಾಗ ಕೊಲೆ, ದರೋಡೆ, ರೇಪು, ಮರ್ಡ್ರು, ಇಂಥ ನ್ಯೂಸ್ಗಳೇ ತಾನೇ ಜಾಸ್ತಿ ಬರುತ್ತೆ. ಕಲ್ಚರಲ್ ಶಾಕ್. ಯಾ. ಆಮೇಲೆ ಕನ್ನಡ ಅವ್ರು ನಮ್ಮನ್ನ ನೋಡಿದ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಾರೆ, ಹೈ ಎಕ್ಸ್ಪೆಕ್ಟ್. ಅಷ್ಟಿರಲ್ಲ ಸರ್. ನನಗೆ ಕನ್ನಡನೇ ಕಷ್ಟ ಆಗೋಗ್ತಾ ಇತ್ತು. ಅಂದ್ರೆ ಲೈಕ್ ಬರುತ್ತೆ, ಅವ್ರ ಕನ್ನಡ ನನಗೆ ಬರ್ತಾ ಇಲ್ಲ. ಆ ಮಾತಾಡೋ ಬರದಲ್ಲಿ ಊಟ ಇಲ್ಲ, ನಿದ್ದೆ ಇಲ್ಲ. ಕಾಲೇಜಿಂದ ಸಡನ್ ಆಗಿ ಬಂದಿದ್ದೀನಿ, ಪ್ಯಾಷನ್ ಇದೆ. ಎವ್ರಿ ಡೇ ಐ ಕ್ರೈಡ್, ಎವ್ರಿ ಸಿಂಗಲ್ ಡೇ. ಹತ್ತು ಬಾತ್ರೂಮ್ ಬಾಯೆಲ್ಲ ಹಿಂಗ್ ಮುಚ್ಕೊಂಡು ಹತ್ತಿದ್ದೀನಿ ನಾನಂತೂ. ನಿದ್ದೆ ಒಂದೊಂದ್ಸಲ ಬಾತ್ರೂಮಲ್ಲಿ 1-2 ನಿಮಿಷ ಹಿಂಗ್ ನಿದ್ದೆ ಮಾಡ್ಕೊಂಡ್ ಬರೋದು ಕೆಲಸ ಮಾಡ್ಬೇಕಾದ್ರೆ. ಇದೆಲ್ಲ ಒಂದು 12 ಗಂಟೆ ಶಿಫ್ಟ್ಗಳಿರುತ್ತಾ? ಶಿಫ್ಟ್ ಕಾನ್ಸೆಪ್ಟ್ ಇದೆಯಾ ಸರ್? ನಾನ್ ಕೆಲಸ ಮಾಡ್ತಿರ್ಬೇಕಾದ್ರೆ ಜರ್ನಲಿಸಮ್ ಅಲ್ಲಿ ಲಾಗಿನ್ ಒಂದು ಗೊತ್ತಾಗ್ತಿತ್ತು ಸರ್. ಲಾಗ್ ಔಟ್ ನಾನ್ ಎಷ್ಟೋ ದಿವಸಗಳು ಬರೀ ಚಂದ್ರನೇ ನೋಡಿರೋದು.
ಲೈಕ್ ಸೂರ್ಯ ನನಗೆ ಮಳೆ ಬಿಸಿಲು ಏನು ಗೊತ್ತಾಗ್ತಾ ಇರ್ಲಿಲ್ಲ. ನನ್ ಈಗ್ಲೂನು ಯಾರಾದ್ರೂ ಡೇ ಹೇಳಿದ್ರೆ ಗೊತ್ತಾಗತ್ತೆ 5, 6, 7. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ನಂಗೆ ಬೇಗ ಕ್ಲಾರಿಟಿ ಸಿಗಲ್ಲ ನಂಗೆ. ಐ ಸೇ ಪ್ಲೀಸ್ ಟೆಲ್ ಮಿ ದ ಡೇಟ್ಸ್, ಡೋಂಟ್ ಟೆಲ್ ಮಿ ವೆದರ್ ಇಟ್ಸ್ ಮಂಡೇ ಸಿಕ್ಕೊಂಡು ಐಮ್ ಲೈಕ್ ಐ ಡೋಂಟ್ ನೋ ವಿಚ್ ಮಂಡೇ ಯು ಆರ್ ಟಾಕಿಂಗ್ ಅಬೌಟ್, ಐ ಜಸ್ಟ್ ನೋ ದ ಡೇಟ್ಸ್. ಸೊ ಆ ಥರ ಆಗ್ಬಿಡುತ್ತೆ. ದೇವರ್ ಟೈಮ್ಸ್ ನನಗೆ ಇವರೆಲ್ಲ ಊಟಕ್ಕೋರೆ ನಾನು ಕುರಿಮರಿ ಥರ ಇಂದ ಊಟ ಮಾಡ್ಕೊಂಡ್ಬಿಡ್ತಿದ್ದೆ. ನಾನು ಸಮಯದಲ್ಲಿದ್ದಾಗ 6:30 ನ್ಯೂಸ್ ಮಾಡ್ತಾ ಇದ್ದೆ. ಅಲ್ಲಿ ನೈಟ್ ಶಿಫ್ಟ್ ಕಾನ್ಸೆಪ್ಟ್ ಏನು ಹುಡುಗಿರಿಗಿರ್ಲಿಲ್ಲ. ಸೊ 5 ಗಂಟೆಗೆ ಬಂದು 6 ಗಂಟೆ ಒಂದು ನ್ಯೂಸು, 6:30 ಸ್ಪೋರ್ಟ್ಸು, 7 ಗಂಟೆಗೆ, 7:30ಇಂದ 8 ಗಂಟೆಗೆ ಜಯ ಶ್ರೀನಿವಾಸನ್ ಗುರುಜಿ ಬರೋರು. ಆ ಟೈಮಲ್ಲಿ ನಾನು ತಿಂಡಿ ತಿನ್ಬೇಕು ಅನ್ನೋದು ನಂಗೆ ಗೊತ್ತಿತ್ತು. ಸೊ ಅವ್ರು ಬಂದು ಅವ್ರು ಒಳಗೆ ಹೋದಾಗ ನಾನು ತಿಂಡಿ ತಿಂತಾ ಇದ್ದೆ. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ದೋಳು. ಬಟ್ ಕಷ್ಟ ಸರ್, ದೇವರ್ ಟೈಮ್ಸ್ ಐ ಸೆಡ್ ಅಮ್ಮ ನನ್ ಕೈಲಿ ಆಗ್ತಲ್ಲ, ನಮ್ಮಮ್ಮ ಕಷ್ಟ ಪಡ್ಬೇಕು, ಏನು ಮಾಡಕ್ಕಾಗಲ್ಲ. ಇಫ್ ಯು ವಾಂಟ್ ದಟ್ ಯು ಹ್ಯಾವ್ ಟು ಮಾಡು, ಹೋಗು ಅಂತ ನಮ್ಮಮ್ಮ ಧೈರ್ಯ ತುಂಬಿಸಿರ್ಲಿಲ್ಲ ಅಂತ ಅಂದಿದ್ರೆ ಇವತ್ತಿಗೆ ಶಿಲ್ಪ ಎಲ್ಲೂ ಇರ್ತಾ ಇರ್ಲಿಲ್ಲ. ದೇರ್ ಆರ್ ಟೈಮ್ಸ್ ಲೈಕ್ ನಮ್ಮಮ್ಮಂಗೂ ದುಃಖ ಆಗೋದು, ಹಿಂಗೆಲ್ಲಾ ಮಾತಾಡ್ತಾರಲ್ಲಪ್ಪ, ಹಿಂಗೆಲ್ಲಾ ಬೈತಾರಲ್ಲಪ್ಪ ಅಂತ. ಯಾವ ತಾಯಿ ಅಥವಾ ತಂದೆಗೆ ಇಷ್ಟ ಆಗತ್ತೆ ಹೇಳಿ? ಬಟ್ ಸ್ಟಿಲ್ ಅವಳು ಕನ್ಸಿದೆ. ನಾನು 7th ಸ್ಟ್ಯಾಂಡರ್ಡ್ ಅಲ್ಲೇ ಡಿಸೈಡ್ ಆದವಳು, ಕನ್ಸಿದೆ ಏನೋ ಮಾಡ್ಲಿ ನನ್ ಮಗಳು ಅಂತ. ಅವ್ರು ಎಲ್ಲಾರನು ಎದುರು ಹಾಕೊಂಡು ನನ್ನ ಕಳಿಸ್ದಾಗ ನಾನು ಐ ಡಿಂಟ್ ವಾಂಟ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಹೆಡ್. ನಂಗೆ ತಗೊಳಕ್ ಆಗ್ತಾ ಇರ್ಲಿಲ್ಲ. ಬಟ್ ಸ್ಟಿಲ್ ಅವತ್ ಅನ್ನಿಸ್ಕೊಂಡಿದ್ದು ಇವತ್ತು ನನ್ನ ತುಂಬಾ ವಿಷಯಗಳಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಿದೆ. ಇವತ್ತಿಗೆ ಎಸ್, ಆಫ್ಟರ್ 10 years 11 years ನಾನು ನೋಡೋದಾದ್ರೆ ಎಸ್, ಬಟ್ ಅವತ್ತಿನ ದಿನಕ್ಕೆ ಇಟ್ ವಾಸ್ ಟೂ ಡಿಫಿಕಲ್ಟ್, ವೆರಿ ವೆರಿ ಡಿಫಿಕಲ್ಟ್. ಬರೀ ಒಂದೇ ಶೋ ಮಾಡ್ತಾ ಇದ್ದು, 12 hours ವರ್ಕ್ ಮಾಡ್ತಿದ್ದೆ, 10 ನಿಮಿಷ ರೆಕಾರ್ಡಿಂಗ್ ಮುಗಿಸ್ತಾ ಇದ್ದೆ. 10 ನಿಮಿಷ ರೆಕಾರ್ಡಿಂಗ್ಗೆ ಅದು ಅರ್ಧ ಗಂಟೆ ಎಲಾಬ್ರೇಟ್ ಮಾಡ್ತಾರೆ. ದೇವರ್ ಡೇಸ್ ನಂಗೆ ಜನ ರೆಕಗ್ನೈಸ್ ಮಾಡ್ಬೇಕು ಅನ್ನೋದನ್ನ ಬಹಳ ಆಸೆ ಇತ್ತಲ್ಲ. ಯಾರು ನೋಡ್ತಾನೆ ಇರಲಿಲ್ಲ ನನ್ನ ಶೋ ಅಂದ್ರೆ, ಲೈಕ್ ಅಷ್ಟು ರೆಕಗ್ನಿಷನ್ ಇರಲಿಲ್ಲ. ನಾನೇ ಯಾವ್ದಾದ್ರು ಬಟ್ಟೆ ಅಂಗಡಿಗೆ ಹೋಗೋದು, ಅಮ್ಮ ನಾಳೆ ಶೋಗಿದ್ದೀನಿ ಹಾಕೊಳ್ಳಮ್ಮ ಅಂತ ಕೇಳೋದು. ನಮ್ಮಮ್ಮ ನೋಡೋರು ಪಾಪ ಏನೋ ಇದು ಮಾಡಿ, ಅವಾಗ ಅವ್ರಿಗೆ ನಾನು ಇಂಥ ಕಡೆ ವರ್ಕ್ ಮಾಡ್ತೇನೆ ಗೊತ್ತಾ, ನಾನು ಆಂಕರ್, ನಾನೇ ಹಿಂಗೆ. ಟೈಮ್ಸ್ ನನ್ನ ಯಾರು ಗುರುತಿಸ್ತಾನೆ ಇಲ್ವಲ್ಲಮ್ಮ, ನಾನು ಯಾರು. ಇಟ್ ಟುಕ್ 5 years. ಇಂಡಸ್ಟ್ರಿಗೆ ಬಂದು 5 ವರ್ಷ ಆದ್ಮೇಲೆ ಜನ ನನ್ನ ಗುರ್ಸಕ್ ಶುರು ಮಾಡಿದ್ರು. ಯಾವಾಗ ನಾನು ಉದಯ ಮ್ಯೂಸಿಕ್ ಎಲ್ಲ ಸ್ವಿಚ್ ಆದಾಗ. ಇಟ್ಸ್ ತುಂಬಾ ಕನ್ಸಿಸ್ಟೆನ್ಸಿ ಇರಬೇಕು, ತುಂಬಾ ಪೇಶನ್ಸ್ ಇರಬೇಕು, ತುಂಬಾ ಅವಮಾನಗಳನ್ನ ತಡ್ಕೊಂಡ್ರೆ ನೀವಿರ್ಬೋದು. ಇಲ್ಲದ್ರೆ ಜರ್ನಲಿಸಮ್ ಫೀಲ್ಡ್ ಆಗ್ಲಿ, ಇಂಡಸ್ಟ್ರಿ ಆಗ್ಲಿ ಕಷ್ಟ. ಬಂದ ತಕ್ಷಣ ಈ ಸ್ವಲ್ಪ ಜನಕ್ಕೆ ಇರ್ಬೋದು, ಬಂದಿದ ತಕ್ಷಣ ಕರೋಡ್ಪತಿ ಆಗ್ಬಿಡ್ಬೋದು, ಬಂದಿದ ತಕ್ಷಣ ಫೇಮ್ ಸಿಕ್ಬಿಡ್ಬೋದು. ಬಟ್ ಅದ್ ಹಂಗೇನು ಹೊಟ್ಟೋಗ್ಬಿಡುತ್ತೆ. ದಟ್ಸ್ ವಾಟ್ ಐ ಹ್ಯಾವ್ ಆಲ್ಸೋ ಸೀನ್. ಬಂದಿದ ತಕ್ಷಣ ಇದಾಗ್ಬಿಟ್ರೆ ಕ್ರಮೇಣ ಅದು ಕಡಿಮೆ ಆಗ್ಬಿಡುತ್ತೆ. ಮುಂಚೆ ನಾವು ಟಿವಿ ಬರ್ತಿದ್ವಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋರಿದ್ರು, ಈ ಇನ್ಸ್ಟಾಗ್ರಾಮ್ ಅಲ್ಲಿ ಇದಾರೆ ಅಂತ ಟಿವಿ ಕರ್ಕೊಳ್ಳೋರಿದ್ದಾರೆ. ಅಂಡ್ ಐ ರಿಯಲಿ ಡೋಂಟ್ ನೋ ಆ ಫಾರ್ಮ್ಯಾಟ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತಂದ್ರೆ, ನಮ್ಗಲ್ಲಿ ಸೆಟ್ ಹುಡುಗರು ಇರ್ತಾರೆ ಲೈಟಿಂಗ್ ಹಾಕೋದಿಕ್ಕೆ, ಕ್ಯಾಮ್ರಾಮೆನ್ನು, ಅಸಿಸ್ಟೆಂಟ್ ಕ್ಯಾಮ್ರಾಮೆನ್ನು, ಡೈರೆಕ್ಟ್ರು, ಅಸೋಸಿಯೇಟು, ಒಂದು ಕ್ರಿಯೇಟಿವ್ ಟೀಮು, ಕ್ಲಸ್ಟರ್ ಹೆಡ್, ಇಷ್ಟು ಜನ ಬಂದು ಮಾಡ್ಸೋದನ್ನ ಸುಮ್ನೆ ನಾವೇ ಡೈರೆಕ್ಟ್ರು, ನಾವೇ ಪ್ರೊಡ್ಯೂಸರ್, ನಾವೇ ಆಗ್ಬಿಟ್ಟಾಗ ಏನ್ ಮಾಡ್ಬೇಕು ಅನ್ನೋದು ಆ ಕಾನ್ಸೆಪ್ಟ್ ರಿಯಲ್ ಆರ್ಟಿಸ್ಟ್ಗಳಿಗೆ ಅರ್ಥನೇ ಆಗಲ್ಲ. ಇಟ್ಸ್ ಲೈಕ್ ವಾಟ್ ಅಂತ ಅನ್ಸುತ್ತೆ. ಅದು ಒಂದು ರಿಯಲ್ ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ ಸರ್, ಆಕ್ಷನ್, ಆ ಕಟ್ಟು, 3, 2, 1 ಕೌಂಟ್ ಗೋ ಇದೆಯಲ್ಲ, ಅದನ್ನ ಯಾವುದು ಬೀಟ್ ಮಾಡಕ್ಕಾಗಲ್ಲ. ನಾನು ಹೇಳೋದು ದಟ್ಸ್ ದ ಬೆಸ್ಟ್ ಪಾರ್ಟ್ ಅಂಡ್ ದಟ್ ಇಸ್ ರಿಯಲ್. ಇವಾಗ ನೀವು ಊರೆಲ್ಲ ಸುತ್ಕೊಂಡ್ಬಂದ್ರು ಮನೇಲಿ ಮಾಡೋ ಅನ್ನ ಸಾಂಬಾರೇ ರುಚಿ, ಅದು ಹಿತ ಅನ್ಸುತ್ತೆ, ಅದು ಆರ್ಟಿಸ್ಟ್ಗಳಿಗೆ ಹಿತ ಅನ್ಸುತ್ತೆ. ಅದಕ್ಕೆ ತುಂಬಾ ಜನ ಆರ್ಟಿಸ್ಟ್ಗಳು ಸ್ವಲ್ಪ ಫೇಡ್ ಆಗಿದ್ದಾರೆ ಅಂತ ಅನ್ಸುತ್ತೆ. ದಟ್ ಇಸ್ ಯು ಡಿಸೈಡೆಡ್ ಟು ಮೂವ್ ಔಟ್ ಫ್ರಮ್ ಜರ್ನಲಿಸಮ್ as a conscious decision, ಅಥವಾ ವಾಸ್ ಇಟ್ ಸಮಥಿಂಗ್ ದಟ್ ಯು ಥಾಟ್ ಓಕೆ ದಿಸ್ ಇಸ್ ಎನಫ್ ಫಾರ್ ಮೀ ಅಂತ? ಆ ಮೂಮೆಂಟ್ ಆಫ್ ಕ್ಲಾರಿಟಿ ಹೇಗೆ ಬಂತು ನಿಮಗೆ? ಮೈ ಡ್ಯಾಡ್ ಬರೀ 3 hours ಮನೆಗೆ ಬರ್ತಾ ಇದ್ದೆ ಆ್ಯಂಡ್ ಈ ಸಾ ಎ ಲಾಟ್ ಆಫ್ ಚೇಂಜಸ್. ನನಗೆ ಮಾತಾಡಿ ಸುಸ್ತಾಗ್ಬಿಡ್ತಾಯಿತ್ತು. ಸೊ ನನಗೆ ಯಾರಾದರೂ ಮಾತಾಡ್ಸಿದ್ರೆ ಟ್ರಿಗರ್ ಆಗೋದು. ಪ್ಲೀಸ್ ಡು ನಾಟ್ ಟಾಕ್ ಟು ಮೀ ಆ್ಯಂಡ್ ಡು ನಾಟ್ ವಾಂಟ್ ಟು ಮೂವ್ ಮೈ ಮೌತ್. ನನ್ನ ಕೈಲಿ ಆಗ್ತಾ ಇಲ್ಲ, ಬಿಕಾಸ್ ಅಷ್ಟು ವಾಯ್ಸ್ ಓವರ್ಸು, ಅಷ್ಟು ನ್ಯೂಸ್ ಮಾತಾಡಿ ಅಂದ್ರೆ ನೀವೊಬ್ಬರೇ ಅಲ್ಲಿ, ನೀವು ಮಾತಾಡಿಲ್ಲ ಅಂದ್ರೆ ಇನ್ನು ಯಾರು ಮಾತಾಡ್ತಾರೆ ನ್ಯೂಸಲ್ಲಿ? ಸೊ ಮೈ ಡ್ಯಾಡ್ ವಾಸ್ ಲೈಕ್ ಸ್ವಲ್ಪ ಬ್ರೇಕ್ ತಗೋ, ದಟ್ಸ್ ಓಕೆ. ಏನು ಮಲಗ್ತಾ ಇಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ, ಏನ್ ಮಾಡ್ತಿದ್ಯಾ ನೀನು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ವಿ ಆರ್ ನಾಟ್ ಟೆಲ್ಲಿಂಗ್
ನನಗೆ ಕೆರಿಯರ್ನ ಸ್ಟಾಪ್ ಮಾಡು ಅಂತ. ಬಟ್ ಸ್ವಲ್ಪ ಬ್ರೇಕ್ ತಗೋ. ಮನೇಲೂ ಸ್ವಲ್ಪ ಏನೋ ಒಂದು ಇಶ್ಯೂ ಇಂದ ನಾನು ಸ್ವಲ್ಪ ಬ್ರೇಕ್ ತಗೋಬೇಕಾಗಿತ್ತು. ಸೊ ನಾನು ಯೋಚನೆ ಮಾಡಿದೆ, ಯಾಕಂದ್ರೆ 12 ಗಂಟೆ 1 ಗಂಟೆ ರಾತ್ರಿಲೆಲ್ಲ ಬಂದ್ಬಿಡ್ತಾ ಇದ್ದೆ ನನ್ನ ಮನೆಗೆ. ನನಗೊಂಥರ ಭಯನೇ ಹೋಗ್ಬಿಟ್ಟಿದೆ. ಎಷ್ಟು ನಾನು ಎಮೋಷ್ನಲಿ ಕೋಲ್ಡ್ ಆಗ್ಬಿಟ್ಟಿದ್ದೆ ಅಂತಂದ್ರೆ, ನಮ್ಗೆ ಇವಾಗ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಗಿದೆ, ರಿಪೋರ್ಟರ್ ಕಾಲ್ ತಗೊಂತೀವಿ, ನಾವೇನ್ ಮಾಡ್ತೀವಿ, ವಿಲ್ ಬಿ ಲೈಕ್ ಓಕೆ, ಈ ಒಂದು ಇಂಥ ವ್ಯಕ್ತಿ ಹೋಂಡಾದಲ್ಲಿ ಬರ್ತಾ ಇದ್ರು, ಲಾರಿ ಗುದ್ದಿದ್ರಿಂದ ಅವರು ಜಡ್ಜಿ ಹೋಗಿದ್ದಾರೆ, ಯಾವ ಸಮಯದಲ್ಲಾಯ್ತು, ಯಾವ ಕಾರಣಕ್ಕಾಯ್ತು, ಹೆಂಗ್ ಸತ್ರು, ಅಪ್ಡೇಟ್ ಏನು, ಇಷ್ಟು ನಮ್ಮ ಫಸ್ಟ್ ಕ್ವಶನ್ ಆಗಿರುತ್ತೆ. ಅದನ್ನ ರಿಪೋರ್ಟ್ ಎಕ್ಸ್ಪ್ಲೇನ್. ಒಂದ್ ದಿವಸ ನನ್ನ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆ. ಐ ರಿಸೀವ್ಡ್ ಅ ಕಾಲ್. ನಾನು ಎಷ್ಟು ಕೋಲ್ಡ್ ಆಗಿದ್ದೀನಿ ಅಂದ್ರೆ, ಯಾವ ಕಡೆಯಿಂದ ಬಂದ್ ಹೊಡೆದ್ರು, ಸತ್ತಿದಾನ ಬದುಕಿದಾನ ಅಥವಾ ಕಾರ್ ಲೇಟ್ ಆಗಿದ್ಯಾ, ಇಷ್ಟು ಫೇಸಲ್ಲಿ ಕೇಳಿದೀನಿ ನಾನು. ಬೈದ್ಬಿಟ್ಟು ಫೋನ್ ಇಟ್ರು. ದೆನ್ ಐ ರಿಯಲೈಸ್ಡ್, ಓ, ನನ್ನ ಎಮೋಷನ್ಸೇ ಹೊರ್ಟೋಗಿದ್ಯಲ್ಲ, ಎಮೋಷನ್ಸೇ ಕಾಣಿಸ್ಲಿಲ್ವಲ್ಲ, ಏನಿದು ಅಂತ. ಇವಾಗ ರೇಪ್ ಆಯ್ತು ಅಂತ ಅನ್ಕೊಳ್ಳಿ, ಸಿ ಐ ಆಮ್ ಬೀಂಗ್ ವೆರಿ ಪ್ರಾಕ್ಟಿಕಲ್ ಅಬೌಟ್ ಇಟ್. ಫಸ್ಟ್ ಕೇಳೋದು ಹೆಂಗ್ಸ, ಅಜ್ಜಿನ, ಮಗುನ, ಈ ತರ ಪ್ರಶ್ನೆ ಬರುತ್ತೆ. ಅಯ್ಯೋ ಆಯ್ತಲ್ಲ ಅಂತ ಬರಲ್ಲ ನಮ್ಗೆ. ಸೊ ಆ ಎಮೋಷನಲ್ ಇದು ನನಗೆ ಹೊಟ್ಟೋಗ್ತಾ ಇತ್ತು. ನಮ್ಗೆ ಕೊಲೆದೆಲ್ಲ ನಿಮ್ಗೆ ಬ್ಲರ್ ಆಗಿ ತೋರಿಸ್ತಾರೆ, ನಮ್ಗೆ ಲೈವ್ ವಿಜುವಲ್ಸ್ ಹಾಕೋರು, ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಲೈಕ್ ಇವಾಗ ಆ ಕಡೆ ಮನೆಯಿಂದ ಏನ್ ಬ್ಲೂ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನಿಮ್ಗೆ, ಅಲ್ಲಿಂದ ಬ್ಲೂ ಶರ್ಟ್ ಹಾಕೊಂಡಿರೋ ವ್ಯಕ್ತಿ ನಡ್ಕೊಂಡ್ ಬರ್ತಿದ್ದಾನೆ, ಮಚ್ನ ನೋಡಿ ಯಾವ ಶಾರ್ಪ್ನೆಸ್ ಅಲ್ಲಿ ಇಟ್ಕೊಂಡ್ ಬಂದಿದ್ದಾನೆ, ಯಾವ ತರ ಬಂದು ಇವಾಗ ಹೆಂಗ್ ಕೊಚ್ತಿದ್ದಾನೆ ನೋಡಿ, ನಾವ್ ಅದನ್ನ ನೋಡ್ಕೊಂಡು ಹೇಳ್ಬೇಕು. ಇನ್ನೇನ್ ಎಮೋಷನ್ಸ್ ಉಳಿಯತ್ತೆ ಸರ್ ನಿಮ್ಗೆ. ಸೊ ಆ ಪರಿಸ್ಥಿತಿಲಿದ್ದಾಗ ಮೈ ಡ್ಯಾಡ್ ಸಾ ಲೈಕ್ ಸ್ವಲ್ಪ ಬ್ರೇಕ್ ತಗೋ. ಅಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ನಾನು ಸ್ವಲ್ಪ ವೇಟ್ ಲಾಸ್ ಎಲ್ಲ ಮಾಡ್ಕೊಂಡು, ಅಷ್ಟೇ ನಾನು ಉದ್ಯಾ ಮ್ಯೂಸಿಕಲ್ ಆಫರ್ ತುಂಬಾನೇ ಇತ್ತು, ಅಲ್ಲಿ ಬಂದೆ. ಅಲ್ಲಿಂದ ನನ್ನ ಚಟಿ ವಾಪಸ್ ಡಿಸೆಂಬರ್ 25th 2017 ಸೀರಿಯಲ್ಸ್ ಆಂಕರಿಂಗ್ ಅಷ್ಟು ಶುರು. ಬಟ್ ಈ ಲೈಫು ಈಸಿ ಅಲ್ಲ. ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫ್ ವೇರ್ ನೀವು ಉದ್ಯಾಗ್ ಬರ್ತೀರಾ, ವೇರ್ ನೀವು ಆಕ್ಟಿಂಗ್ ನ ಪರ್ಸ್ಯೂ ಮಾಡಕ್ ಶುರು ಮಾಡ್ತೀರಾ. ಈ ಸ್ವಿಚ್ ಓವರ್ ಫ್ರಮ್ ಜರ್ನಲಿಸಮ್ ಟು ಆಕ್ಟಿಂಗ್ ಅಂದ್ರೆ ನಿಮ್ಗೆ ನ್ಯಾಚುರಲ್ ಆಗಿ ಬಂತ, ವೆರ್ ಯು ಆರ್ ನ್ಯಾಚುರಲ್ ಆರ್ಟಿಸ್ಟ್, ಅವ್ರು ನಿಮ್ಗೆ ಆ ಸ್ಟ್ರಗಲಿಂಗ್ ಫೇಸ್ ಒಂದ್ ಸ್ವಲ್ಪ ಇತ್ತು ಸರ್. ಏನಿಲ್ಲ, ನನ್ನ ಫೋಟೋ ನಂಬರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು. ನನಗೆ ಹೋಗಕ್ಕೆ ಇಷ್ಟ ಇಲ್ಲ, ಒಂದ್ ವರ್ಷ ಬರಲ್ಲ ಅಂತ ನಮ್ಮಮ್ಮ ಬರೋ ಆಪರ್ಚುನಿಟಿನ ಬಿಡ್ಬೇಡ ಅಂತ ಹೇಳ್ಕೊಂಡು ಹೋದ್ರು. ಸೊ ಹಂಗೆ ಬಂದ್ಬಿಡ್ತು. ನಮ್ಗೆ ನ್ಯೂಸ್ ಅಲ್ಲಿ ನನ್ಗೆ ಇವಾಗ 4 ಲೈನ್ ಕೊಡಿ, ನಾನು 2 ಅವರ್ ಅದನ್ನೇ ಹೇಳ್ತೀನಿ. ಉದ್ಯಾಗ್ ಬಂದ್ರೆ 2 ನಿಮಿಷ ಅಂತಾರೆ. 2 ನಿಮಿಷಕ್ಕೆ ಹೆಂಗ್ ಇಳಿಸ್ಲಪ್ಪ ನಾನು, ನಗು ಅಂತಾರೆ, ಹೆಂಗಪ್ಪ ನಗ್ಲಿ ನಾನು, ಸಂಬಂಧಪಟ್ಟಂತೆ ಅನ್ಬಾರ್ದು, ಅದಕ್ಕೆ ಲಾಕಿಯಲ್ ಆಗಿರ್ಬೇಕು. ತಲೆನೇ ಓಡ್ತಾ ಇಲ್ಲ ನನ್ಗೆ. ಹೆಂಗೆ 2 ನಿಮಿಷಕ್ಕೆ ಇಳಿಸೋದು, ಹೆಂಗೆ ನಾನು ಮಾತಾಡೋದು, ಹೆಂಗೆ ನಾನು ಬುಕ್ಕಿಶ್ ಲ್ಯಾಂಗ್ವೇಜ್ ಇಂದ ಬರ್ದೇ ಇರೋದು, ತುಂಬಾ ಕಷ್ಟ ಆಗೋಯ್ತು. ದೆನ್ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಪೀಪಲ್. ಸ್ವಲ್ಪ ನಿಧಾನಕ್ಕೆ ಒಬ್ಬೊಬ್ರ ಹತ್ರನೂ ಮಾತಾಡಿ ಅವಾಗ ಎಂಸಿಂಗ್ ಶೋಸ್ ಜಾಸ್ತಿ ಮಾಡಿದೆ. ಸೊ ಅವಾಗ ಜನಗಳ ಹತ್ರ ಮಾತಾಡೋದಿದ್ದಾಯ್ತು. ಆ್ಯಂಡ್ ಮನೇಲೂ ಅಷ್ಟೇ ನಮ್ಮ ಏನಾದರೂ ಹೇಳಕ್ ಶುರು ಮಾಡೋದು. ಇಷ್ಟು ದಿವಸ ಏನು ನಾನು ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ, ಅದಲ್ಲಿಂದ ಎತ್ಕೊಂಡೆ. ನಾನು ನ್ಯೂಸಲ್ಲಿ ಇದ್ರೂ ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ, ಕ್ಯಾಮ್ರಾ ಮುಂದೆನೇ ಮಾತಾಡೋದು, ಒಬ್ಬಳೇ ಮಾತಾಡೋದು. ಸೊ ಐ ಆಮ್ ಸೋ ಮಚ್ ಯೂಸ್ ಟು ಟಾಕಿಂಗ್ ಅಲೋನ್. ಆಮೇಲೆ ಅದೊಂದು ವರ್ಷ ತಗೊಳ್ತು ನನಗೆ. ಬಟ್ ಪೀಪಲ್ ಅಡ್ಜಸ್ಟೆಡ್ ನನಗೋಸ್ಕರ, ಇಲ್ಲ ಅಂತ ನಾನು ಹೇಳಲ್ಲ, ಗಾಡ್ಸ್ ಗ್ರೇಸ್. ಸೊ ಹಂಗೆ ಅದನ್ನ ನಿಧಾನಕ್ಕೆ ರೂಢಿಸ್ಕೊಂಡು ನನ್ಗೆ ಅವಾಗ ಒಂದು 2 ನಿಮಿಷದಿಂದ 2.5 ನಿಮಿಷದ ತನಕ ನನಗೋಸ್ಕರ ತಂದ್ರು ಒಂಚೂರು. ಸೊ ದಟ್ ಆಮೇಲಿಂದ ನಾನು ಫುಲ್ ಕಟ್ ಡೌನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಅಮೇಝಿಂಗ್. ಆಕ್ಟಿಂಗ್ ಪ್ರಾಸೆಸ್, ನಿಮ್ಮ ಮೊದಲನೇ ಸೀರಿಯಲ್, ಆ ಎಕ್ಸ್ಪೀರಿಯನ್ಸ್ ಹೇಳಿ. ಫಸ್ಟ್ ನಂಗೊಂದು ಸಿನಿಮಾ ಬಂದ್ಬಿಡ್ತು, ಆಯ್ತಾ. ಅದು ಫುಲ್ ರಾ ಸಿನಿಮಾ, ಲೈಟಿಂಗ್ ಏನೋ ಹಂಗೆ ಡೈಲಾಗ್ ಇಲ್ಲ, ಸೊ ಆ ಥರದ್ದೆಲ್ಲ. ಸೀರಿಯಲಿಗೆ ಬಂದಿದ್ದೀನಿ, ನನಗೆ ಲೈಟ್ ಎಷ್ಟು ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಇವಾಗ ನಾನು ಸಿನಿಮಾ ಮಾಡಿದ್ದೀನಿ ಅಂತ, ಸಿನಿಮಾ ಮಾಡಿದ್ಯಾ, ನಿಂಗೆ ಲೈಟ್ ಮುಂದೆ ಹೆಂಗ್ ನಿಂತ್ಕೋಬೇಕು ಗೊತ್ತಿಲ್ವಾ ಅಂತಾರೆ, ನಿಂಗೆ ಮುಖ ನೋಡ್ತಾ ಇದ್ದೀನಿ. ಆಮೇಲೆ ಫಸ್ಟ್ ಶಾರ್ಟ್ ವನಿತಾ ವಾಸು ಮ್ಯಾಮ್ನ ಬೈಬೇಕು, ಕಾಲ್ ಗಡ 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 ಅಂತ ಇದೆ. ವಿಲನ್ ಆಗಿ ಬೇರೆ ತಗೊಂಡ್ಬಿಟ್ಟಿದ್ದಾರೆ, ಸ್ಪೆಷಲ್ ಕ್ಯಾರೆಕ್ಟರ್ ನಂದು. ಅವ್ರಿಗೆ ಒಂಥರ ಹಿಂಗೆಲ್ಲ ನೋಡ್ಬೇಕು, ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಜಾಸ್ತಿ ಮಾಡಿದ್ರೆ ಜಾಸ್ತಿ, ಕಡಿಮೆ ಮಾಡಿದ್ರೆ ಕಡಿಮೆ, ಹೇಳ್ಕೊಡೋರು ಯಾರಿಲ್ಲ ಅವಾಗ. ಅಥವಾ ನನ್ನ ಇಷ್ಟ ಆಯ್ತು ತಗೊಂಡ್ರೋ, ಅಥವಾ ಬೇಕಾಬಿಟ್ಟು ತಗೊಂಡ್ರು, ನಂಗೆ ಅದು ಗೊತ್ತಿಲ್ಲ. ಬಿಕಾಸ್ ಸೆಲೆಕ್ಟ್ ಮಾಡೋರೊಬ್ರು, ಟೀಮ್ ಜೊತೆ ನಾವು ವರ್ಕ್ ಮಾಡೋದೇ ಇನ್ನೊಬ್ರು. ಗಡ 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 ನಡಗ್ಬಿಟ್ಟಿದ್ದೀನಿ ಸರ್ ವನಿತಾ ವಾಸು ಮ್ಯಾಮ್ ಜೊತೆ. ಫಸ್ಟ್ ಶಾರ್ಟ್ ನಂದು, ಎಂತ ಎಕ್ಸ್ಪೀರಿಯನ್ಸ್ಡ್ ಆಕ್ಟ್ರು. ಬಟ್
ಐ ಜಸ್ಟ್ ಡೋಂಟ್ ನೋ. ಆಮೇಲೆ ಇಮಿಡಿಯೇಟ್ ಆಗಿ ನನ್ನ ಕ್ಯಾರೆಕ್ಟರ್ ಸ್ಟಾಪ್ ಮಾಡ್ಬಿಟ್ರು. 6 months ಅಂದ್ರು ಸ್ಟಾಪ್ ಮಾಡ್ಬಿಟ್ರು. ನಾನು ಜಾಸ್ತಿ ಕಲ್ತಿದ್ದು ಆಡಿಷನ್ಸ್ ಅಲ್ಲಿ. 85 ಆಡಿಷನ್ ರಿಜೆಕ್ಟ್ ಆದೆ. ಬಟ್ 85 ಆಡಿಷನ್ ಅಲ್ಲೂ ಕಲಿತೆ. ಸಿಲ್ಲಿ ರೀಸನ್ಸ್, ಕೂದಲು ಮುಂದೆ ಬಂದಿದೆ ಅಥವಾ ಸ್ಲೀವ್ಲೆಸ್ ಹಾಕಿದೆ, ಸೊ ಈ ತರ ಸಿಲ್ಲಿ ರೀಸನ್ಸ್ಗೆ ಆ ಆಡಿಷನ್ಸ್ ಅಲ್ಲಿ ನಾನು ಕಲ್ತ್ಕೊಡಕ್ ಶುರು ಮಾಡಿದೆ. ಸೊ ಅಲ್ಲಿಂದ ನಾನು ಇದುವರೆಗೂ ಯಾವ್ದು ಆಡಿಷನ್ ಕೊಟ್ಟಿದ್ದೀನೋ ಯಾವ್ದು ಸೆಲೆಕ್ಟ್ ಆಗಿಲ್ಲ ಸರ್. ಡೈರೆಕ್ಟ್ ಆಗಿ ಹೋಗಿರೋದೇ ನಂದೆಲ್ಲ ಸೆಲೆಕ್ಟ್ ಆಗಿರೋದು. ಸೊ ಅಲ್ಲಿಂದ ಶುರುವಾಗಿದ್ದ ಜರ್ನಿ 12 ಸೀರಿಯಲ್ ಮಾಡಿದೆ ನಾನು. ಅದ್ರಲ್ಲಿ ಜೊತೆಯಲ್ಲಿ ವಾಸ್ ಅ ಹಿಟ್, ಸೂಪರ್ ಡೂಪರ್ ಹಿಟ್. ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್. ಅಗೇನ್ ಎಲ್ಲ ಬಿಗ್ ಆಕ್ಟರ್ಸು, ವಿಜಯಲಕ್ಷ್ಮಿ ಸಿಂಗು, ಅನಿರುದ್ಧ್ ಸರ್, ದೊಡ್ಡ ಡೈರೆಕ್ಟ್ರು, ಅದಿನ್ನೊಂಥರ ಎಕ್ಸ್ಪೀರಿಯನ್ಸು. ಸೊ ಅಲ್ಲಿಂದಾನೇ ಕಲ್ತಿದ್ದು, ಕ್ಯಾಮ್ರಾ ಮುಂದೆನೆ ಕಲ್ತಿದ್ದು. ಅದು ಹೇಗ್ ಮಾಡ್ತೀನಿ ಈಗ್ಲೂ, ಹೇಗ್ ನಟಿಸ್ತೀನಿ ನನಗೆ ಐಡಿಯಾ ಇಲ್ಲ. ಕ್ಯಾಮ್ರಾ ಮುಂದೆ ಬಂದು ನಂಗೆ ಸ್ಕ್ರಿಪ್ಟ್ ಕೊಟ್ರೆ ಐ ಆಮ್ ಅ ವೆರಿ ಡಿಫ್ರೆಂಟ್ ಪರ್ಸನ್. ಅದು ಈಗಲೂ ಐ ಆಮ್ ನಾಟ್ ಏಬಲ್ ಟು ಡಿಕೋಡ್ ವಾಟ್ ಇಟ್ ಇಸ್. ನಂಗೆ ಗೊತ್ತಿರೋದು ಇಷ್ಟೇ, ನನಗಿದು ಸಿಕ್ಕಿದೆ. ತುಂಬಾ ಜನ ಕಾಯ್ತಿರ್ತಾರೆ. ಡೆಡಿಕೇಟ್ ಯೋರ್ ಸೆಲ್ಫ್ ಅಂಡ್ ಗಿವ್ ಯೋರ್ ಬೆಸ್ಟ್. ಐ ಆಮ್ ಡೈರೆಕ್ಟರ್ಸ್ ಕಿಡ್ ಸರ್. ಡೈರೆಕ್ಟರ್ ಹಿಂಗ್ ಮಾಡು ಅಂದ್ರೆ ನಾನು ಹಿಂಗ್ ಮಾಡ್ತೀನಿ, ಅವ್ರ ಕಣ್ಣು ಹಿಂಗ್ ಹೋಗೋರು ನಾನು ಹಿಂಗೆ ಹೋಗ್ತೀನಿ ಅಷ್ಟೇ. ಇಷ್ಟ ಮಾಡು ನಾನು ಅಷ್ಟೇ ಮಾಡೋದು. ನನಗೆ ಅಂತ ಬಿಟ್ರೆ ಅವ್ರು ಆ್ಯಡ್ ಮಾಡ್ಲಾ ನೋಡ್ತೀನಿ, ಆಲ್ವೇಸ್ ಬಿಕಾಸ್ ಅವ್ರದ್ದೊಂದು ವಿಷನ್ ಇರುತ್ತೆ, ನಾನು ಅಷ್ಟು ಮಾಡ್ತೇನೆ. ಸೊ ಎಲ್ಲ ಸೀರಿಯಲ್ಸ್ ಲೆಕ್ಕಾಚಾರ ಹೆಂಗೆ ಅಂದ್ರೆ ಹೌ ಆರ್ ಯು ಪೇಯ್ಡ್ ಅಂದ್ರೆ ನಿಮ್ಗೆ ದಿನದ ಪ್ರಕಾರನ ಅಥವಾ ನಂಬರ್ ಆಫ್ ಸೀನ್ಸ್ ಪ್ರಕಾರನ, ಇದು ಹೇಗೆ ವರ್ಕ್ ಆಗುತ್ತೆ ಸರ್? ನಮ್ ಕನ್ನಡ ಇಂಡಸ್ಟ್ರಿಲಂತೂ ಪರ್ ಡೇ ಲೆಕ್ಕ ಬರುತ್ತೆ. ಒಂದ್ ದಿವಸಕ್ಕೆ ಇಷ್ಟು ದುಡ್ಡು ಅಂತ ಇರುತ್ತೆ. ಕೆಲವು ಆರ್ಟಿಸ್ಟ್ಗಳು ಟೈಮ್ ಸ್ಲಾಟ್ಸ್ ನ ಕೊಡ್ತಾರೆ. ಅಂದ್ರೆ ನಾವ್ ಇಷ್ಟಿಂದ ಇಷ್ಟೇ ಕೆಲಸ ಮಾಡೋದು, ನಾವ್ ಇಷ್ಟೊತ್ತಿಗೆ ಬೆಳಗ್ಗೆ ಗಾಡಿ ಹತ್ತೋದು, ನಾವ್ ಇಷ್ಟೊತ್ತಿಗೆ ಸೆಟ್ಟಿಗೆ ಬಿಡೋದು, ಅಲ್ಲಿಂದ ನಾವ್ ಇಷ್ಟೊತ್ತೆ ವರ್ಕ್ ಮಾಡೋದು ಅಂತ. ಕೆಲವೊಬ್ರು 6 ಗಂಟೆ ತನಕ ಮಾಡ್ತಾರೆ, ಕೆಲವೊಬ್ರು 6:30 ತನಕ ಮಾಡ್ತಾರೆ, ಕೆಲವೊಬ್ರು 8:30 ತನಕ ಮಾಡ್ತಾರೆ. ಕೆಲವೊಬ್ರು ಹೇಳ್ತಾರೆ ನಾನು 4 ಸೀನ್ ಮಾಡ್ತೀನಿ ಅಂತ. ನಮ್ಗೆಲ್ಲ ಆಪ್ಷನ್ ಇಲ್ಲ, ನಾವ್ ಎಷ್ಟಾದ್ರೂ ಸೀನ್ ಮಾಡ್ತೀವಿ, ಬಿಕಾಸ್ ನಮ್ಗೆ ಮಾಡ್ಬೇಕು. ಆಮೇಲೆ ಸ್ಟಾರ್ಟಿಂಗ್ ಬಂದಾಗ ಅದನ್ನ ಹೇಳಕ್ಕೂ ಆಗಲ್ಲ. ಸೊ ಪರ್ ಡೇ ಪೇಮೆಂಟ್ ಇರುತ್ತೆ. ಡೇ ಅಂದ್ರೆ ಎಷ್ಟು ಅವರ್ಸ್ ಅಂತ ಏನಾದ್ರು ಲೆಕ್ಕ ಇದೆಯಾ ಅಥವಾ ಇಷ್ಟು ಸೀನ್ಸ್ ಏನ್ ಅಂದ್ರೆ ಈಗ 24 hours ಅಂತೂ ಆಬ್ವಿಯಸ್ಲಿ ನೀವು ಕೆಲಸ ಮಾಡಕ್ಕಾಗಲ್ಲ. ಒಂದೊಂದ್ಸಲ ಮಾಡ್ತೀನಿ. ಮಾಡಿದ್ದೀರಾ? ಎಸ್ ನಾನ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ 36-38 hours ತನಕ ಮಾಡಿದ್ದೀನಿ ನಾನು ಸೀರಿಯಲ್. ಬ್ಯಾಕ್ ಟು ಬ್ಯಾಕ್. ಹೌದು, ಯಾಕಂದ್ರೆ 2 ಸೀರಿಯಲ್ ಮಾಡ್ತಿದ್ದೆ, 2 ಆಂಕರಿಂಗ್ ಶೋ ಮಾಡ್ತಿದ್ದೆ. ಮಧ್ಯದಲ್ಲೆಲ್ಲೋ ಡೇಟ್ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಸೊ ಬೆಳಗ್ಗೆ 6:30 ಒಂದ್ ಸೆಟಲ್ ಇದ್ದೀನಿ. ಹಿಂಗೆ ಟೀ ಬ್ರೇಕ್ ಅಲ್ಲಿ ಕುತ್ಕೊಂಡು ಡೈರೆಕ್ಟರ್ ಸರ್ ಜೊತೆನೆ ಮಾತಾಡ್ಬೇಕಾದ್ರೆ ನಾಳೆ ಇದೇನೋ ಸೀನು ಅಂತ ಅಂದಾಗ ಇಟ್ ಯೂಸ್ ಟು ಬಿ ಲೈಕ್, ನಾಳೆ ಇಲ್ಲಲ್ವಾ ಡೇಟ್ ನಿಮ್ದು, ಅಲ್ಲಿ ನನ್ ಡೇಟು ಅಂತ. ಸೊ ಇಮಿಡಿಯೇಟ್ ಆಗಿ ಬೇರೆ ಎಲ್ಲ ಆರ್ಟಿಸ್ಟ್ಗಳನ್ನ ಒಪ್ಸಿ ಬೆಳಗ್ಗೆ ತನಕ ಶೂಟ್ ಮಾಡಿದ್ರು. ಸೊ ಬೆಳಗ್ಗೆ 7:30 ಪ್ಯಾಕಪ್ ಮಾಡಿದ್ರು ಆ ಲೊಕೇಶನ್. ನಾನ್ ಮನೆಗೆ ಹೋಗಿ, ಯಾಕಂದ್ರೆ ಬೇರೆ ಕ್ಯಾರೆಕ್ಟರ್ ನನ್ನದ ಎಂಡ್, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಕಾಸ್ಟ್ಯೂಮ್ ಅದು 8:30 ನಾನು ಶಾರ್ಟ್ ಅಲ್ಲಿ ಇರ್ಬೇಕು, ಮತ್ ಅಲ್ಲಿಗೆ ಓಡು. ಸೊ ಅಲ್ಲಿ ಮುಗ್ದಾಗ ರಾತ್ರಿ 12 ಗಂಟೆ. ಸೊ ವಾಪಸ್ ಒಂಚೂರು ಡಬ್ಬಿಂಗ್ ಮುಗಿಸಿ ಮನೆ ಬಿಟ್ಟು ಬೆಳಗ್ಗೆ 5 ಗಂಟೆ, ಮತ್ತೆ ಇನ್ನೊಂದು ಇದಕ್ಕೆ ಹೋಗ್ಬೇಕು. ಸೊ ಆ ಥರ ಐ ಡನ್. ಕಾರಲ್ಲಿ ನಿದ್ದೆ ಮಾಡಿರೋದಿದೆ ಅಷ್ಟೇ. ಒಂದೊಂದ್ಸಲ ಅಂತೂ ಹಿಂಗೆ ಹೋಗ್ಬಿಡತ್ತೆ ಕ್ಯಾಮ್ರಾ ಮುಂದೆ. ಒಂದ್ಸಲ ನಂಗೆ ನೆನಪಿದೆ, ಪಟ್ಟ ನನ್ನ ಕ್ವಾರ್ಟರ್ಸ್ ಗೊತ್ತು, ಆ ಸೀನ್ ಮುಗಿಸೋಣ ಮನೆಗೆ ಕಳಿಸ್ತಾರೆ ಅಂತ ನನ್ನ ಬಾಯಿ ತೊದಲ್ತಾ ಇದೆ, ಕಣ್ಣು ಎಳಿತಾ ಇದೆ, ಬಾಯಿ ತೊದಲ್ತಾ ಇದೆ. ಬಟ್ ಡೈಲಾಗ್ ಹೇಳ್ತಾ ಇದೀನಿ ಅಂದ್ರೆ ಅಷ್ಟು ಮೊನಾಟನಸ್ ಆಗಿ ನನಗೆ ಮಾಡಕ್ ಗೊತ್ತಿದೆ. ಫಟ್ ಅಂತ ಅಂದ್ಬಿಟ್ರು, ಅವಾಗ ಎಚ್ಚರ ಆಯ್ತು. ಅದಾದ್ಮೇಲೆ 3 hours ನಿದ್ದೆನೇ ಇಲ್ಲ. ಸೊ ಆ ಥರ ಆಲ್ಸೋ ಕಾನ್ಶಿಯಸ್ ಆಗಿ ಯು ಡಿಸೈಡೆಡ್ ಟು ಸ್ಟೇ ಅವೇ ಫ್ರಮ್ ದಿ ಲೈಮ್ ಲೈಟ್. ಒಂದು ಫೇಸ್ ಬರುತ್ತೆ ಇನ್ ಯುವರ್ ಲೈಫ್ ವೇರ್ ಯು ಸೆಡ್ ನನಗಿದು ಬೇಡ. ದಟ್ ಈಸ್ ವೆನ್ ಯು ಡಿಸೈಡೆಡ್ ಟು ಡೂ ಬಿಸ್ನೆಸ್ ಬಂದ್ರೆ ನೀವು. ಸೂಜಿ ದಾರ, ಫಸ್ಟ್ ಆಫ್ ಆಲ್ ಈ ಹೆಸರು ಸೂಜಿ ದಾರ ಅಲ್ಲ, ಅದು ಧಾರ. ಇದ್ರದ್ದು ಒರಿಜಿನ್ ಸ್ಟೋರಿ ಏನು? ಸುಯ್ ಧಾಗ ಅಂತ ಅಂದ್ಕೊಂಡಿತ್ತು. ಬಟ್ ನನಗೆ ಎಲ್ಲ ಕೊಟ್ಟಿರೋದು ಕನ್ನಡ. ಯಾಕೆ ನಾನು ಹಿಂದಿದ್ ಹೆಸರಿಡ್ಲಿ, ನಮ್ ಕನ್ನಡದ್ದೇ ಇರೋಣ ಅನ್ಬಿಟ್ಟು ಅದನ್ನ ಟ್ರಾನ್ಸ್ಲೇಟ್ ಮಾಡಿದೆ, ಸೂಜಿ ಧಾರ. ದೆನ್ ನನ್ನ ಲೋಗೋ ಎಲ್ಲ ಯೋಚನೆ ಮಾಡ್ಬೇಕಾದ್ರೆ ನನಗೆ ಎಲಿಫೆಂಟ್ ಅಂಡ್ ಲಯನ್ ನನ್ನ ಫೇವ್ರೆಟ್ ಅನಿಮಲ್. ಸೊ ಸೂಜಿ, ಸೊ ನಂದು ಲೋಗೋ SOOJ ಅಲ್ಲಿ O ಇಸ್ ಇನ್ಫಿನಿಟಿ, ಎಸ್ ಬಂದು ನನ್ನ ಹಸ್ಬೆಂಡ್ ಹೆಸರು ಸಚಿನ್, ಶಿಲ್ಪಾ ಸೇಮ್ ಹೆಸರು ಎಸ್ ಬರುತ್ತೆ ಅನ್ನೋದಕ್ಕೆ ಎಸ್ ಆಯ್ತು. ಸೊ ಜೆ ಅಲ್ಲಿ ಐ ಪುಟ್ ಎಲಿಫೆಂಟ್ ಟ್ರಂಕ್. ಅಂಡ್ ಧಾರ ಇಸ್ ನಿರಂತರ, ಆಭಿಯಿಂದ ಬರುತ್ತೆ, ವೈಬ್ರೇಟ್ ಆಗುತ್ತೆ. ಸೊ ಅದೊಂದು ಒಳ್ಳೆ ವೈಬ್ರೇಷನ್ ಫೀಲ್ ಬರುತ್ತೆ. ಸೊ ಹಾಗಾಗಿ ಸೂಜಿ ಧಾರ ಮಾಡಿದ್ದು.
ಇನಿಷಿಯಲ್ ಡೇಸ್ ಆಫ್ ಬಿಸ್ನೆಸ್ ಹೇಗಿತ್ತು? ಬಿಸ್ನೆಸ್ ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನೀವ್ ಹೇಳಿದ್ರಿ ಆರ್ಟಿಸ್ಟ್ ಅಂದ್ರೆ ಕ್ರಿಯೇಟಿವ್ ಇರತ್ತೆ ಅಂತ. ಎಸ್, ನಾವ್ ಅದನ್ನ ಕ್ರಿಯೇಟಿವ್ ಆಗಿ ತೋರಿಸ್ತೀವಿ ಅಂಡ್ ಆಲ್ಸೋ ಕ್ರಿಯೇಟಿವ್ ಟೀಮ್ ಇರುತ್ತೆ. ಒಂದು ಕ್ಯಾರೆಕ್ಟರ್ ಇವಾಗ ಹಿಂಗೆ ಕಾಣಿಸ್ಬೇಕು, ಈ ತರ ಬಟ್ಟೆ ಹಾಕೋಬೇಕು, ಅವ್ರು ಮಾತಾಡೋ ಶೈಲಿ ಈ ತರ ಇರತ್ತೆ, ಅವ್ರು ನಡೆಯೋ ಶೈಲಿ ಈ ತರ ಇರತ್ತೆ, ಅವ್ರ ಐಬ್ರೋಸ್ ಇಂದ ಹಿಡಿದು ಒಂದ್ ಐ ಮೇಕಪ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಡಿಸೈನ್ ಮಾಡ್ತೀವಿ. ಸೊ ಅದಕ್ಕೆ ಅಂತ ಒಂದು ಟೀಮ್ ಇರುತ್ತೆ. ಬಟ್ ಬಿಸ್ನೆಸ್ ಅಂತ ಬಂದಾಗ, ಕ್ರಿಯೇಟಿವಿಟಿಗೆ ಅಂತ ಬಂದಾಗ, ಯು ವಿಲ್ ಬಿ ದ ಅಪ್ಪರ್ ಹ್ಯಾಂಡ್. ಅಂದ್ರೆ ಇವಾಗ ನೀವು ಏಕಾಏಕಿ ಎಲ್ರ ಮೇಲೂ ಕ್ರಿಯೇಟ್ ಮಾಡಕ್ ಆಗಲ್ಲ. ಇವಾಗ ನಾನ್ ಚೂಸ್ ಮಾಡಿರೋ ಬೊಟಿಕ್ ಅಂತ ಏನು ಬಿಸ್ನೆಸ್, ನಾನು ಫ್ಯಾಷನ್ ಡಿಸೈನಿಂಗ್ ಶುರು ಮಾಡಿದೀನಿ. ನಾನ್ ಹೆಂಗೆ ಡಿಸೈನ್ ಆಗಿ ಬಟ್ಟೆಗಳು ಹಾಕ್ತೀನಿ, ಕ್ರಿಯೇಟಿವ್ ಬಟ್ಟೆಗಳು ಹಾಕ್ತೀನಿ, ಅದೇ ತರ ನಿಮ್ಗೆ ಕಸ್ಟಮರ್ಸು ಹಾಕ್ಬೇಕು. ಹಾಕಿಲ್ಲ ಅಂತಂದ್ರೆ ನೀವ್ ಏನೂ ಟ್ರೈ ಮಾಡಕ್ಕಾಗಲ್ಲ. ಇಲ್ಲ ಅದೇ ಬೇಸಿಕ್ ಬ್ಲೌಸ್ ಆಗ್ಬಿಡತ್ತೆ. ಅಂದ್ರೆ ಜನ ಇನ್ನೊಬ್ರು ನೋಡಿ ಅದು ಫೇಮಸ್ ಆಗೋವರೆಗೂ ಅವ್ರು ಟ್ರೈ ಮಾಡಲ್ಲ. ಸೊ ಅದ್ ಯಾರಾದ್ರೂ ಒಂದು ಆರ್ಟಿಸ್ಟೇ ಹಾಕ್ಬೇಕು. ಅಲ್ಲಿ ನಿಮಗೊಂದು ಚೌಕಟ್ ಅಂತ ಬಂದ್ಬಿಡತ್ತೆ ಕ್ರಿಯೇಟಿವಿಟಿನಲ್ಲಿ. ಸೊ ಎಷ್ಟು ಅಂತ ನಿಮಗ್ ನೀವೇ ಹಾಕೋತೀರಾ? ಬಿಸ್ನೆಸ್ಗೆ ಅಂತ ಬಂದಾಗ ನೀವು ಸ್ವಲ್ಪ ಶೋಸ್ ಕಮ್ಮಿ ಮಾಡಿರ್ತೀರಾ, ಕ್ಯಾಮ್ರಾ ಮುಂದೆ ಬರೋದ್ ಕಮ್ಮಿ ಮಾಡ್ತೀರಾ, ಬಿಕಾಸ್ ಯು ವಾಂಟ್ ಟು ಡೆವಲಪ್. ಅದೊಂಥರ ಅವಾಗ ಹುಟ್ಟಿರೋ ಮಗು. ಫಸ್ಟ್ 2 years ಹೇಗೆ ನಾವು ಹುಟ್ಟಿದ ಮಕ್ಳಿಗೆ ಫಸ್ಟ್ ಡೇ ಇಂದ ಅದು ನಡೆಯೋವರ್ಗುನು ನಾವ್ ಎಷ್ಟು ಕೇರ್ ಮಾಡ್ತೀವೋ, ಬಿಸ್ನೆಸ್ಸಿಗೂ ಕೂಡ ಅದೇ ತರ ನಿಮ್ ಡೆಡಿಕೇಶನ್, ನಿಮ್ ಟೈಮ್ ಬೇಕೇ ಬೇಕು. ಸೊ ಅದು ಮಿಸ್ ಆಯ್ತು ಅಂತಂದ್ರೆ ಬಿಸ್ನೆಸ್ ಏನು ಮಾಡಕ್ಕಾಗಲ್ಲ. ಸೊ ಅಲ್ಲಿ ಮತ್ತೆ ನಮ್ಗೆ ಆ ಪ್ರೆಷರ್, ಆ ಸ್ಟ್ರೆಸ್ ಶುರು ಆಗತ್ತೆ. ಇಷ್ಟು ದಿವಸ ಆರ್ಟಿಸ್ಟ್ ಅಂದ್ರೆ ಪ್ಯಾಂಪರಿಂಗ್ ಇರುತ್ತೆ. ಲೈಕ್ ನಮ್ಗೆ ಅದೊಂದು ಅಸಿಸ್ಟೆಂಟ್ ಇರ್ತಾರೆ, ಅಸೋಸಿಯೇಟ್ ಇರ್ತಾರೆ, ಹೇರ್ ಸ್ಟೈಲಿಸ್ಟ್ ಇರ್ತಾರೆ, ಮೇಕಪ್ ಆರ್ಟಿಸ್ಟ್ ಇರ್ತಾರೆ. ಯಾರಲ್ಲಿ ಬೇಡ, ಹಿಂದೆ ಮುಂದೆ ಯಾರಾದ್ರೂ ಇದ್ದೇ ಇರ್ತಾರೆ. ಎವ್ರಿ 5 minutes ಮ್ಯಾಮ್ ಜ್ಯೂಸ್ ಬೇಕಾ, ಮ್ಯಾಮ್ ನೀರ್ ಬೇಕಾ, ಮ್ಯಾಮ್ ನೆಕ್ಸ್ಟ್ ಈ ಶಾರ್ಟ್. ಸೊ ಈ ತರ ನಮ್ಗೆ ಪ್ಯಾಂಪರಿಂಗ್ ಮಾಡ್ತಾನೆ ಇರ್ತಾರೆ. ಜನಗಳು ಅಷ್ಟು, ನಾವು ಆಚೆ ಹೋದ್ರೆ ಅವ್ರಿಗೆ ಟಿವಿ, ನಾವು 2025 2026 ಅಲ್ಲಿ ಇದೀವಿ ಇವಾಗ. ಬಟ್ ಸ್ಟಿಲ್ ಇವಾಗ ಹೇಗಿದೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ 2025 ವರ್ಗುನು ಅವ್ರಿಗೆ ನಾವು ಟಿವಿಲಿ ಬರ್ತಾ ಇದೀವಿ ಅಂತಂದ್ರೆ ಅವ್ರ ಮನೆಗೆ ಹೋಗ್ತಾ ಇದೀವಿ ಅಂತ. ಅವ್ರಿಗೆ ನಮ್ಮ ದಿನಾ ನೋಡಿ ನೋಡಿ ಅವ್ರ ಮನೆಯವರಲ್ಲಿ ನಾವೊಬ್ರು. ಅಂದ್ರೆ ಇವಾಗ ಮುದ್ದು ಮಾಡೋದು, ಕೆನ್ನೆಗಿಂಡೋದು, ಎಳಿಯೋದು ಅಂದ್ರೆ ಅವ್ರಿಗ ಒಂದು ಸಲಿಗೆ. ಪ್ರೀತಿ ಜಾಸ್ತಿ. ಎಸ್ಪೆಷಲಿ ನಾರ್ತ್ ಕರ್ನಾಟಕ ಸೈಡ್ ಹೋಗ್ಬಿಟ್ರಂತೂ ನೀವು, ಅಕಸ್ಮಾತ್ ಏನಾರು ನಿಮ್ನ ಒಳಗೆ ಹೇಳ್ಕೊಂಡ್ರು ಅಂತಂದ್ರೆ ಹೆಂಗ್ ಆಚೆ ಬರ್ಬೇಕು ಗೊತ್ತಾಗಲ್ಲ. ಅಷ್ಟು ಪ್ರೀತಿ ಅವ್ರಿಗೆ. 3 ಗಂಟೆ ತನಕ ಶೋ ಮಾಡಿ 3 ಗಂಟೆ ತನಕ ಕೂತೇ ಇರ್ತಾರೆ. ಅಂದ್ರೆ ಅಷ್ಟು ಡೆಡಿಕೇಟೆಡ್ ಫ್ಯಾನ್ಸ್ ನಿಮ್ಗೆ ನಾರ್ತ್ ಕರ್ನಾಟಕ ಸೈಡ್ ಸಿಗ್ತಾರೆ. ಸೊ ಅಷ್ಟು ಪ್ಯಾಂಪರಿಂಗ್ ಇದ್ದಾಗ ಇಲ್ಲಿ ಬಂದಾಗ ನೀವೇ ಹೋಗಿ ಮಾತಾಡ್ಬೇಕು. ಏನ್ ಮಾತಾಡ್ತೀರಾ, ಹೆಂಗ್ ಮಾತಾಡ್ಬೇಕು ಬೇಗ ಗೊತ್ತಾಗಲ್ಲ. ಅಂಡ್ ಸಮ್ ಪೀಪಲ್ ಆಲ್ಸೋ ಟೇಕ್ ಅಡ್ವಾಂಟೇಜ್ ಆಫ್ ದಟ್. ಸ್ವಲ್ಪ ಜನ ಕೊಂಕ್ ಆಡ್ಬೇಕು ಅಂತಾನೆ ಬರ್ತಾರೆ. ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಇವಾಗ ನಾನೇನೋ ಕ್ಯಾಬಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ನನ್ನ ಅಪಾಯಿಂಟ್ಮೆಂಟ್ಸ್ ಎಲ್ಲ ಆದ್ರೆ ಜನರಲಿ ಟ್ರೈನ್ಡ್ ಸ್ಟೈಲಿಸ್ಟ್ಗಳು ಇರ್ತಾರೆ. ಅವ್ರು ಬಂದು ಮಾತಾಡ್ಲಿಲ್ಲ ಅಂತ ಬೈಕೊಂಡ್ ಹೋಗೋದಿದೆ. ಅದನ್ನ ನೆಕ್ಸ್ಟ್ ಟೈಮ್ ದ್ವೇಷ ತೀರ್ಸ್ಕೊಳ್ಳೋದು. ಕರೆಕ್ಟ್ ಆಗಿದ್ರು ನೀವ್ ಹಂಗ್ ಮಾಡಿದೀರಾ, ನೀವ್ ಹಿಂಗ್ ಮಾಡಿದೀರಾ, ನೀವ್ ಅದ್ ಮಾಡಿದೀರಾ ಅಂತ ಸುಮ್ನೆ ನಮ್ಮನ್ನ ನೋಡ್ಕೊಂಡ್ ಹೋಗಕ್ ಬರೋದು, ಇನ್ನೊಂದೇನೋ ಇಲ್ವಾ ಅನ್ನೋದು. ಸೊ ನಿಮ್ ಮೆಂಟಲಿ ಹೆಂಗ್ ಡಿಸ್ಟರ್ಬ್ ಆಗಕ್ ಶುರು ಆಗ್ಬಿಡತ್ತೆ ಅಂತಂದ್ರೆ, ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ ಹೋದಾಗ ಆಮ್ ಐ ಟು ಆಕ್ಸೆಸಿಬಲ್ ಟು ಪೀಪಲ್? ಸೊ ಅದ್ರಿಂದ ನನಗೆ ಹಿಂಗ್ ಅಡ್ವಾಂಟೇಜ್ ತಗೊಂತಿದಾರಾ? ಸೊ ಯು ವಿಲ್ ಸ್ಟಾರ್ಟ್ ಸೋಷಿಯಲ್ ಮೀಡಿಯಾ ಕಮ್ಮಿ ಮಾಡ್ಬಿಡ್ತೀರಾ, ನೀವ್ ಎಲ್ಲಿದ್ದೀರಾ ಅಂತ ಹೇಳೋದ್ ಕಮ್ಮಿ ಮಾಡ್ತೀರಾ. ಸೊ ಯು ನೋ ಇದು ನನ್ ಜಾಗ, ಇವಾಗ ಬಿಸ್ನೆಸ್ ನಾ ಇಲ್ಲೇ ಇರ್ತೀನಿ ಅಂತ. ಸೊ ನನ್ಗೆ ಈಸಿ ಆಕ್ಸೆಸ್ ಅಲ್ಲ, ನಾನು ಎಲ್ಲಿರ್ತೀನಿ ಅಂತ ಗೊತ್ತಾಗೋದಕ್ಕೆ. ಇಷ್ಟ ದಿವಸ ನಾನು ಎಲ್ಲಿ ಶೂಟ್ ಮಾಡ್ತೀನಿ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಈಸಿ ಆಕ್ಸೆಸ್ ಆಗ್ಬಿಡ್ತೀವಿ. ಸೊ ಮೆಂಟಲಿ ಯು ವಿಲ್ ಫೀಲ್ ಲೈಕ್ ಓಕೆ, ನಾನು ಬರ್ಬೇಕಿತ್ತಾ ಬರಬಾರ್ದಿತ್ತ, ನಾನು ತುಂಬಾ ಆಕ್ಸೆಸ್ ಆಗ್ಬಿಟ್ನಾ, ನನ್ನ ಬಗ್ಗೆ ಎಲ್ಲಾರ್ಗೂ ಗೊತ್ತಾಗೋಯ್ತಾ, ಇವಾಗ ನಾನು ನಾರ್ಮಲ್ ಆಗಿ ಬಂದು ಜನಕ್ಕೆ ಗೊತ್ತಾಗತ್ತೆ, ಡ್ರೆಸ್ಸಿಂಗ್ ಚೇಂಜ್ ಮಾಡ್ಕೋಬೇಕು. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಬಟ್ ತಡ್ಕೋಬೇಕು. ಬಿಕಾಸ್ ನಾವು ಒಂದು ಇದಕ್ಕೆ ಸೆಟ್ ಆಗ್ಬಿಟ್ಟಿರ್ತೀವಿ, ಒಂದು ಪ್ಯಾಂಪರಿಂಗ್ ಇದಕ್ಕೆ. ಅದ್ರದ್ದೇ ಆದಂತ ಒಂದು ಕಷ್ಟಗಳು ಇರತ್ತೆ ಇಂಡಸ್ಟ್ರಿ, ಇಲ್ಲ ಅಂತಲ್ಲ. ಅದನ್ನ ಒಗ್ಸಿ ಒಂದ್ ಲೆವೆಲ್ಗೆ ಬಂದಿರ್ತೀವಿ. ಇದು ಮತ್ತೆ ಫ್ರಮ್ ದ ಸ್ಕ್ರಾಚ್ ಶುರು ಮಾಡೋದಿದೆಯಲ್ಲ, ಜನಗಳಿಗೆ ಆಕ್ಸೆಸ್ ತಗೊಂಡು ಬಿಸ್ನೆಸ್ ಮಾಡ್ತಾ, ಅದು ತುಂಬಾ ಕಷ್ಟ ಆಗತ್ತೆ. ಲೇಯರ್ಲಿ ಆನ್ಸರ್ ಮಾಡಿದ್ರೆ ಈ ಕ್ವೆಶನ್, ಅಂದ್ರೆ ನಿಮ್ಮ ಜರ್ನಿ ಅಂತ ನಾವು ಕೇಳಿದಾಗ, ನಾನ್ ಸೆಲೆಬ್ರಿಟಿ ಲೈಫ್ ಲೀಡ್ ಮಾಡೋದು, ಇಟ್ ಈಸ್ ಔಟ್ಸೈಡ್ ಆಲ್ ದ ಗ್ಲಾಮರ್. ಅಂದ್ರೆ ನಿಮ್ ಮೇಲೆ ಏನ್ ಸ್ಪಾಟ್ ಲೈಟ್ ಇಲ್ಲ. ಸೊ ನೀವು ಹೆಂಗ್ ಜೀವನ ನಡೆಸಿದ್ರು ನಿಮ್ ಜೀವನ ಅದು, ಯಾರು ಬಂದು ಕೇಳುವಂಥದ್ದಿಲ್ಲ. ಬಟ್ ಅದೇ ಒಂದು ಸಲಿ ಸ್ಪಾಟ್ ಲೈಟ್ ಬಂದಾದ್ಮೇಲೆ ಆ ಸ್ಪಾಟ್ ಲೈಟ್ ಇಂದ ದೂರ ಉಳಿಯೋದು ಮೆಂಟಲಿ ಕೂಡ ಕಷ್ಟ. ಯಾಕಂದ್ರೆ ಯು ಆರ್ ಯೂಸ್ ಟು ಅಪ್ಲಾಸ್. ಈ ಚಪ್ಪಾಳೆಗಿರುವಂತ ಒಂದು ಪವರ್ ಏನಿದೆ, ಆ ಪವರ್ನ ನೀವು ಸಡನ್ ಆಗಿ ನಿಮ್ಮ ಲೈಫಿಂದ ಅದು ಸ್ವಿಚ್ ಆಫ್ ಆಗೋಯ್ತು,
ಅಂದಾಗ ನಿಮಗೆ ಒಂದು ಇನ್ಸೆಕ್ಯೂರಿಟಿ, ನಾನು ರಿಲೆವೆಂಟಾ ಇಲ್ಲೋ ಅನ್ನೋದೊಂದು ತಲೆಗೆ ಬಂದೇ ಬರುತ್ತೆ. ಅದೊಂದು. ಎರಡನೇದು, ಇವಾಗ ಫೋಕಸ್ ಇಲ್ಲ ಲೈಫಲ್ಲಿ. ಯು ಮೇ ನಾಟ್ ನೋ ವಾಟ್ ಟು ಡೂ ವಿತ್ ಇಟ್. ಒಂದು ಫ್ರೀಡಮ್ ಸಿಕ್ಕಂಗೆ ಆಗೋಗುತ್ತೆ ನಿಮಗೆ. ಏನು ಮಾಡ್ಬೋದು ಈ ಫ್ರೀಡಮಲ್ಲಿ ನಾವು? ಅಲ್ಲಿ ಎಲ್ಲೇ ಮೀರೋಂಥ ಎಲ್ಲ ಆಪ್ಷನ್ಸು ನಿಮಗೆ ಸಿಗುತ್ತೆ. ಬಿಕಾಸ್ ಯು ಆರ್ ನಾಟ್ ಇನ್ ಇದರಲ್ಲಿಲ್ಲ, ಸ್ಪಾಟ್ಲೈಟಲ್ಲಿಲ್ಲ. ಮೂರನೇದು ನಾನು ಅಬ್ಸರ್ವ್ ಮಾಡ್ತಾ ಇರೋದು, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ದಿ ಸೆಲೆಬ್ರಿಟಿ ಬೀಯಿಂಗ್. ಅಂದರೆ ಏನಾಗುತ್ತೆ, ಸೆಲೆಬ್ರಿಟಿ ನೀವು ರೆಗ್ಯುಲರ್ ಆಗಿ ಕಾಣಿಸ್ಕೊತಿರೋದ್ರಿಂದ ಒಂದು ಜನರಲ್ ಪರ್ಸೆಪ್ಷನ್ ಇರುತ್ತೆ ದಟ್ ಈಕೆ ಹತ್ರ ಹಣ ಜಾಸ್ತಿ ಇದೆ, ಅಹಂಕಾರ ಇರ್ಬೋದು, ಗರ್ವ ಇರ್ಬೋದು, ನಾನು ಆ್ಯಕ್ಟರ್ ಅನ್ನೋ ಒಂದು ಇದಿರ್ಬೋದು. ಈ ಪಬ್ಲಿಕ್ ಪರ್ಸೆಪ್ಷನನ್ನು ಬೀಟ್ ಮಾಡುವಂಥ ಒಂದು ಪ್ರಾಸೆಸ್ ಏನಿರುತ್ತೆ, ಎಸ್ಪೆಷಲಿ ಸೆಲೆಬ್ರಿಟಿ ಆಗಿ ಸೆಲೆಬ್ರಿಟಿಯಿಂದ ನೀವು ಹೊರಗಡೆ ಬಂದು ಬೇರೆ ಏನೋ ಬದುಕು ಕಟ್ಕೊಳ್ಳೋವಂಥ ಒಂದು ಪ್ರಾಸೆಸ್ ಇರುತ್ತಲ್ಲ, ಅಲ್ಲಿ ಜಡ್ಜ್ ಮಾಡೋರು ಜಾಸ್ತಿ. ಅಯ್ಯೋ ಏನಾಯ್ತು ಇವಳಿಗೆ, ಯಾಕೆ ಈ ಇದಕ್ಕೆ ಬಂದು, ಎಂತ ಕಷ್ಟ ಆಯ್ತೋ, ಏನ್ ಕತೆನೋ, ಹೆಸರು ಕೇಳಿಸ್ಕೊಂಡ್ರೇನೋ. ಈ ಪರ್ಸೆಪ್ಷನ್ಸ್ನ ಹೇಗೆ ಇನಿಷಿಯಲ್ ಡೇಸ್ ಆಫ್ ಸೂಜಿದಾರಲ್ಲಿ ಹೇಗೆ ಬೀಟ್ ಮಾಡಿದ್ರಿ ನೀವು? ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸ್ಟಾರ್ಟಿಂಗ್ ಏನಾಯ್ತು ಅಂತಂದ್ರೆ, ಮದ್ವೆ ಆದ್ಮೇಲೆ ಗಂಡ ಬಿಡ್ಲಿಲ್ಲ ಅಂತ ಬಂದ್ಬಿಡ್ತು. ನೋಬಡಿ ನೋಸ್ ದ ಇನ್ಸೈಡ್ ಸ್ಟೋರಿ ಈವನ್ ಟುಡೇ. ನಿನ್ನೆ ಒಂದು ನಮ್ಮ ಕಾನ್ವರ್ಸೇಷನಲ್ಲೂ ನಂದು ನನ್ನ ಹಸ್ಬೆಂಡ್ದು ಈಸ್ ಇನ್ ಇಂಡಿಯಾನೋ ಒಂದೇ ಹೇಳಿದ್ದು, ನೀನೇ ಕ್ಯಾಮ್ರಾ ಮಿಸ್ ಮಾಡ್ಕೊಂತ ಇಲ್ವಾ, ನಾನಿಷ್ಟು ಮಿಸ್ ಮಾಡ್ಕೊಂತ ಇದೀನಿ ನಿನ್ನ ಸ್ಕ್ರೀನ್ ಮೇಲೆ ನೋಡೋದು ಅಂತ ಚುಚ್ಚಿ ಮಾತಾಡೋದು. ಅಂದ್ರೆ ಇವಾಗ ಗಂಡ ಅಲ್ಲಿದ್ದಾನೆ, ನೀನ್ ಇಲ್ಲಿದ್ಯಾ, ಪರವಾಗಿಲ್ವಾ, ಇವನು ರೈಟ್. ನಮ್ಗೆ ಇಂಡಿಯಾದಲ್ಲಿ ಫ್ರೀ ಆಗಿ ಸಿಗೋದು ಅಂದ್ರೆ ಅಡ್ವೈಸ್ ಅಂಡ್ ಎಲ್ಲಾರು ಮೂಗ್ ತೋರ್ಸ್ಕೊಂಡ್ ಮಾತಾಡ್ಕೊಂಡ್ ಬರೋದು. ಅಂಡ್ ಮೀ ಬೀಯಿಂಗ್ ಅ ಪಬ್ಲಿಕ್ ಫಿಗರ್, ನಾನು ಏನು ಆಪ್ಷನ್ನೇ ಇಲ್ಲ. ನಾನು ಸೈಲೆಂಟ್ ಆಗ್ತಿದೆ, ಬಟ್ ಮೆಂಟಲಿ ಅದು ಸ್ವಲ್ಪ ನನಗೆ ಡ್ರೈನ್ ಆಗ್ತಾ ಇತ್ತು. ಬಿಕಾಸ್ ಸಡನ್ ಆಗಿ ಹೊಸ ಲೈಫ್, ಹೊಸ ಇದು, ನಾನು ಪ್ರಿಪೇರ್ ಆಗಿದ್ದೀನಿ, ಎಲ್ಲ ಇದೆ, ಬಟ್ ಹೇಳಿದ್ದನ್ನೇ ಹೇಳ್ತಾನೆ ಇದ್ರೆ ಅದೊಂದು ಸಮಸ್ಯೆ ಆಗ್ತಾ ಇತ್ತು. ಇವಾಗ ನೀನ್ ಸರಿಗಿಲ್ಲ ನೀನ್ ಸರಿಗಿಲ್ಲ ಅಂತ ನೀವು ಸ್ಟಾರ್ಟ್ ಥಿಂಕಿಂಗ್ ಸೈಕಾಲಜಿಕಲಿ. ಸೊ ಅದು ಡಿಸ್ಟರ್ಬ್ ಆಗ್ತಾ ಇತ್ತು. ಸರಿ, ನನಗೇನು, ಐ ವಾಂಟ್ ಟು ವರ್ಕ್, ಐ ವಾಂಟ್ ಟು ಬಿ ಸಕ್ಸಸ್ಫುಲ್. ನಾನು ಯೂನಿವರ್ಸ್ ಅಂತ ನಂಬೋದು ನನ್ನ ರಾಘವೇಂದ್ರ ಸ್ವಾಮಿನ. ಸೊ ಐ ಹ್ಯಾಡ್ ಪುಟ್ ಔಟ್ ಸೇಯಿಂಗ್ ದಟ್ ನಾನು ಸಕ್ಸಸ್ಫುಲ್ ಆಗಬೇಕು, ನಾನು ಆರ್ಟಿಸ್ಟ್ ಆಗಬೇಕು ಅಂತನೂ ಏನಿರಲಿಲ್ಲ. ಇಟ್ ವಾಸ್ ಜಸ್ಟ್ ನನಗೆ ಆಗಿದ್ದು, ನಾನು ಆ್ಯಂಕರ್ ಆಗಬೇಕು ಅಂತಾನೆ ನನ್ನ ಡ್ರೀಮ್ ಇದ್ದಿದ್ದು, ನಂದು ಎಲ್ಲ ಇದ್ದಿದ್ದು. ನಾನು ಆಚೆ ಕಡೆ ಹೋಗಿ ಆಟ ಆಡದೆ ಮನೇಲಿ ಈ ಮಜ್ಜಿಗೆ ಕಡಿಯೋ ಕೋಲಲ್ಲಿ ನಮ್ಮ ಅಪ್ಪಂಗೆ ಬಂದ ತಕ್ಷಣ ನಿಮ್ಮ ಆಫೀಸ್ ಹೆಂಗಿತ್ತು, ನಾನು ಈ ಥರ ಆಟ ಆಡ್ತಾ ಇದ್ದಿದ್ದು. ನನ್ಗೆ ಅವಾಗ ಆ್ಯಂಕರ್ ಅನ್ನೋದು ಗೊತ್ತಿರಲಿಲ್ಲ. ಅವಾಗ ಸವಿರುಚಿ ಶೋ ಇತ್ತು, ಅಡುಗೆ ಸಾಮಾನೆಲ್ಲ ಜೋಡಿಸ್ಬಿಟ್ಟು ಅಮ್ಮ ನಾನು ಮಾತಾಡೋಳು, ನೀನು ಅಡುಗೆ ಮಾಡೋಳು, ನಾನು ಅದನ್ನೇ ಡ್ರೀಮ್ ಆಗಿ ಇಟ್ಕೊಂಡು ಬಂದವಳು. ನನ್ಗೆ ಎಲ್ಲೂ ಡಿಸ್ಟ್ರಾಕ್ಷನ್ ಅನ್ನೋದಿಲ್ಲ. ಐ ವಾಸ್ ಹ್ಯಾವಿಂಗ್ ಅ ಕ್ಲಿಯರ್ ಕ್ಲಾರಿಟಿ. ಐ ಥಾಟ್ ಆಫ್ ಎಕ್ಸ್ಪ್ಲೋರಿಂಗ್ ಮೇಕಪ್. ಸೊ ಮೇಕಪ್ ಕಲಿತೆ. ಮೇಕಪ್ಪಲ್ಲಿ ಅಷ್ಟೊತ್ತಿಗೆ ತುಂಬ ಬೂಮಲ್ಲಿತ್ತು. ಪ್ಲಸ್ ಆರ್ಟಿಸ್ಟ್ಗಳು ಒಂದಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳಾಗಿದ್ರಿಂದ ಯಾರು ತಿರುಗಿ ನೋಡ್ತಾ ಇರಲಿಲ್ಲ. ಕಾಲ್ ಮಾಡೋರು, ನಿಮ್ನ ಮಾತಾಡಕ್ ಮಾಡಿಸ್ದೆ ಅನ್ನೋರು ಫೋನ್ ಇಟ್ಬಿಡೋರು. ಈ ಥರ ಒಂದು 2 months ನನಗೆ ಹಾಗೆ ಆಗೋಯ್ತು. ರಾತ್ರಿ 11 ಗಂಟೆಗೆ 12 ಗಂಟೆಗೆ ಕಾಲ್ಸು. ಸರಿ, ಅಲ್ಲಿ ಸುಮ್ಮನಾದೆ. ದೆನ್ ಐ ಥಾಟ್, ಓಕೆ, ಫ್ಯಾಷನ್ ಡಿಸೈನಿಂಗ್ ಮಾಡೋಣ. ಲೈಕ್ ನನಗೆ ಫೇಮಸ್ ಆಗಿದ್ದೆ ನಾನು ಉಟ್ಕೋತಾ ಇದ್ದಿದ್ದು ಸೀರೆಗಳಿಂದ, ಸೊ ಹಾಕೋತಾ ಇದ್ದಿದ್ದು ಬ್ಲೌಸ್ಗಳಿಂದ. ಓಕೆ, ಐ ಆಮ್ ಲಿಟಲ್ ಕ್ರಿಯೇಟಿವ್ ಅಬೌಟ್ ಇಟ್. ಸೊ ಇದನ್ನು ಟ್ರೈ ಮಾಡೋಣ. ಅಕಸ್ಮಾತ್ ನಾನು US ಅಲ್ಲೂ ಎಲ್ಲ ನಾನು ಒಂದಷ್ಟು ಗೂಗಲ್ ಮಾಡಿದೆ, US ಅಲ್ಲಿದ್ದವನ್ನೆಲ್ಲ ಕೇಳಿದೆ. ಅಲ್ಲೆಲ್ಲ ಬೊಟಿಕ್ದೆಲ್ಲ ಸ್ವಲ್ಪ ಸಮಸ್ಯೆ ಅನ್ನೋದೆಲ್ಲ ನೋಡಿದೆ. ಸೊ ಯಾಕೆ ನಾನು ಒಂದು ರಿಸ್ಕ್ನ ತಗೋಬಾರ್ದು ಅಂತ ಅಂದ್ಬಿಟ್ಟು ಫ್ಯಾಷನ್ ಡಿಸೈನಿಂಗ್ ಓದ್ತಾ ಐ ಸ್ಟಾರ್ಟೆಡ್ ಬುಟೀಕ್. ಅದ್ರ ಜೊತೆಗೆ ಅಕಾಡೆಮಿನೂ ಶುರು ಮಾಡಿದೆ. ಬಿಕಾಸ್ ನಂತರ ಎಷ್ಟೊಂದು ಜನ ಬೇರೆ ಊರಿಗೆ ಹೋಗೋರು ಇರ್ತಾರೆ. ಸೊ ಅದಕ್ಕೆ ಫ್ರಾಂಚೈಸಿ ತಗೊಂಡು ಐ ಸ್ಟಾರ್ಟೆಡ್. US ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಣ. ನನ್ನ ತಲೆಯಲ್ಲಿ ಏನು, ಓಕೆ ಇವಾಗ ನಾನು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿಲ್ಲ ಅಂತಂದ್ರೆ, ಇನ್ಫೋಸಿಕ್ಸ್ ಆಗ್ತಾ ಇರ್ಲಿಲ್ಲ, ಅಮೆಝಾನ್ ಆಗ್ತಾ ಇರ್ಲಿಲ್ಲ, ಒಂದು ಝೊಮ್ಯಾಟೊ ಆಗ್ತಾ ಇರಲಿಲ್ಲ. ಅವಾಗ ಐ ಥಿಂಕ್ ಐ ಸಾ ಅನ್ ಇಂಟರ್ವ್ಯೂ ಆಫ್ ಝೊಮ್ಯಾಟೊ ಓನರ್, ಟು ಸ್ಟಾರ್ಟ್ ಅ ಬಿಸ್ನೆಸ್ ಯು ಡೋಂಟ್ ಹ್ಯಾವ್ ಟು ಸ್ಟೇ ವೇರ್ ಯು ಆರ್ ಅದೊಂಥರ ನಂಗೆ ತಲೆಯಲ್ಲಿ ಹೊಳಿತು. ಹೌದಲ್ವಾ, ಯಾಕೆ ನಾನು ಅದನ್ನ ಒಂದು ಬೆಂಚ್ ಮಾರ್ಕ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ಸೂಜಿಧಾರ. ಓವರ್ ನೈಟ್ ನನ್ನ ಹಸ್ಬೆಂಡ್ಗೆ ಹೇಳಿದೆ, ನಂಗೆ ಬಿಸ್ನೆಸ್ ಮಾಡಬೇಕು. ಓಕೆ, ನಿಂಗೆ ಕಾನ್ಫಿಡೆನ್ಸ್ ಇದೆಯಾ? ನಂಗಿದೆ. ನೀ ಇಂಡಸ್ಟ್ರಿ ಏನು ಮಾಡ್ತೀಯಾ? ಐ ವಿಲ್ ಟೇಕ್ ಅ ಲಿಟಲ್ ಶಾರ್ಟ್ ಬ್ರೇಕ್. ಹಂಗೂ ಈಗ ನಂಗೆ ಸ್ವಲ್ಪ ಇಂಡಸ್ಟ್ರಿ ಬಿಟ್ಟು ಬಂದ್ಮೇಲಿಂದ ಎಲ್ಲ ಹೆಲ್ತ್ ಸ್ವಲ್ಪ ಉಲ್ಟಾ ಹೊಡೆದಿದೆ. ಬಿಕಾಸ್ ಟೈಮ್ ನೋಡದೆ ಕೆಲಸ ಮಾಡ್ತಿದ್ರಿಂದ ಇದನ್ನು ಫೋಕಸ್ ಮಾಡ್ತೀನಿ. ನಾನು ಇಂಡಸ್ಟ್ರಿ ನನ್ನ ತವ್ರ ಮನೆ ಇದ್ದಂಗೆ, ನಾನು ಯಾವತ್ತು ಬೇಕು ಅಂದರೂ ಬರ್ಬೋದು. ನಂಗೆ ಅದ್ರ ಬಗ್ಗೆ ನಂಬಿಕೆ ಇದೆ. ಇದೊಂದು ಐ ವಾಂಟ್ ಟು ಟ್ರೈ. ಐ
ಪ್ಲೀಸ್ ನಾನು ಒಂದು ಟ್ರೈ ಮಾಡಿ. ಹಿ ಸೆಡ್ ಓಕೆ. ಸೊ ಅವಾಗ ಶುರು ಮಾಡಿದಾಗ ಏನಾಯ್ತು, ಬೂಮ್. ಹ್ಮ್ ಫಸ್ಟ್ ಮಂತೇನೆ 12 ಜನ ಸ್ಟೂಡೆಂಟ್ಸ್ ಬಂದ್ಬಿಟ್ರು, ಫುಲ್ ಕ್ಲೈಂಟ್ಸ್ ಬಂದ್ಬಿಟ್ರು. ನಂಗೆ ಹ್ಯಾಂಡಲ್ ಮಾಡಕ್ಕೆ ಗೊತ್ತಾಗ್ಲಿಲ್ಲ, ಹ್ಮ್ ಬಿಕಾಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. ಹ್ಮ್ ನಾನು ಖುಷಿ ಪಡ್ಲಾ ಬೇಜಾರಾಗ್ಲಾ ನಂಗೆ ಗೊತ್ತಾಗ್ತಾ ಇಲ್ಲ. ಅದೇ 2ನೇ ತಿಂಗಳಿಗೆ ಫುಲ್ ಆಗೋದು, 0 ಕ್ಲೈಂಟ್ಸ್. ಹ್ಮ್ ಒಂಥರ ರಪ್ಪ ಮೇಲೆತ್ತಿ ಡ್ರಾಪ್ ಝೋನ್ ವಂಡರ್ಲಾದಲ್ಲಿ ಇದೆಯಲ್ಲ, ಆ ಥರ ಠಪ್ ಅಂತ ಕೆಳಗ್ ಬಿದ್ದಂಗೆ. ನನ್ನ ತಲೆಯಲ್ಲಿ ಇದ್ದಿದ್ದೇನು, ಫಸ್ಟ್ ಒಂದು 4 ಸ್ಟೂಡೆಂಟ್ಸ್ ಬರ್ತಾರೆ, ಒಂದು 4 ಕ್ಲೈಂಟ್ಸ್ ಬರ್ತಾರೆ, ಅಲ್ಲಿಂದ ಒಂದೊಂದೇ ಸ್ಟೆಪ್ ಹತ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ತಲೆಯಲ್ಲಿರೋದು. ಹೇಗ್ದಮ್ ನಾನು ಅಂದ್ಕೊಂಡಿದ್ ಲೆಕ್ಕನೇ ಬಂದ್ಬಿಟ್ರೆ ಅಲ್ಲಿ ಸ್ವಲ್ಪ ನನಗೆ ಕಷ್ಟ ಆಯ್ತು. ಆ್ಯಂಡ್ ಐ ಆಮ್ ಆಲ್ಸೋ ನ್ಯೂ ಆಂಟ್ರಪ್ರಿನರ್, ಹೊಸದು, ಜನಗಳ ಹತ್ರ ಮಾತಾಡೋದು ಹೊಸದು. ಆ್ಯಂಡ್ 12 ವರ್ಷದೂ ನಮಗೆ ಕ್ಯಾಮ್ರಾದಲ್ಲೂ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ. ನ್ಯೂಸ್ ಆ್ಯಂಕರ್ ಆಗಿದಾಗ ನಾವು ನಗೋಂಗಿಲ್ಲ, ಹ್ಮ್ ನಾವು ಸಟಲ್ ಲುಕ್ಕಲ್ಲಿ ಮಾತಾಡ್ತೀವಿ. ಅಲ್ಲಿಂದ ಆ್ಯಂಕರಿಂಗಿಗೆ ಇದು ವಿಜೆಗೆ ಬಂದರೆ ನಗ್ತಾನೇ ಇರಬೇಕು. ಹ್ಮ್ MC-ಗೆ ಬಂದರೆ ನಾವು ಒಬ್ಬರೇ ಮಾತಾಡ್ತಾ ಇರ್ತೀವಿ. ಇವತ್ತು ಕೂಡ ನನಗೆ ಬೇಗ ಕೇಳಿಸ್ಕೊಳ್ಳೋಕ್ಕೆ ನಾನು ಕೂತ್ಕೊಳ್ಳಲ್ಲ. ಐ ರಿಯಾಕ್ಟ್, ನಾನು ಪಟ 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 ಒಬ್ಬೊಬ್ರನ್ನ ಕಟ್ ಮಾಡಿ ನಾನು ಮಾತಾಡ್ತೀನಿ, ಬಿಕಾಸ್ ಆಫ್ ದ ಪ್ರೊಫೆಷನ್ ಐ ಯೂಸ್ ಟು ಬಿ ಇನ್. ಬಿಕಾಸ್ ನಮ್ಗದು ಅಭ್ಯಾಸ. ಒಂದು ಆ್ಯಂಕರ್ ಅಂದರೆ 1,00,000 ಜನ ಇರಲಿ, ಯಾರೇ ಇರಲಿ, ನಾನು ಮಾತಾಡಿಸ್ಲೇಬೇಕು. ಸೊ ಅದು ನಂಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಕೇಳಿಸ್ಕೊಳ್ಳೋದು. ಹ್ಮ್ ಅದು ಒಂದು ಪ್ರಾಬ್ಲಮ್ ಆಯಿತು. ಆ್ಯಂಡ್ ಫೇಸ್, ವಿಲನ್ ರೋಲ್ ಮಾಡಿ 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 ನನ್ನ ಫೇಸ್ ಯಾವಾಗಲೂ ನಾರ್ಮಲ್ ಆಗಿದ್ರು ಕೊಬ್ಬಲ್ಲಿರೋ ಥರ, ಕೋಪದಲ್ಲಿರೋ ಥರ ಅಂತ ಅನ್ಸತ್ತೆ. ಅದರ್ವೈಸ್ ನಾನು ತುಂಬಾ ಜೋಕ್ ಮಾಡ್ತೀನಿ, ತುಂಬಾ ನಗ್ನಗ್ತಾ ಇರ್ತೀನಿ. ಎವರಿ ಜೋವಿಯಲ್ ಪರ್ಸನ್. ಹಾ, ಅದು ಬಿಟ್ಟು ನನ್ನ ಫೇಸ್ ನಾನು ನಾರ್ಮಲ್ ಆಗಿದ್ದಾಗ ಹಂಗೆ ಅನ್ಸತ್ತೆ. ಇವತ್ತಿಗೂ ನೋಡಿ ನನಗೆ ಅಷ್ಟು ನಗು ಬರ್ತಾ ಇಲ್ಲ, ಬಿಕಾಸ್ ಐ ಆಮ್ ಕಾನ್ಶಿಯಸ್ ಕ್ಯಾಮ್ರಾ ಇದೆ ನನ್ನ ಮುಂದೆ. ಐ ನೋ ದಟ್ ಲಿಮಿಟೇಷನ್ಸ್ ನನಗೆ ವರ್ಕ್ ಸಬ್ ಕಾನ್ಶಿಯಸ್ಲಿ ಇಟ್ ಈಸ್ ದೇರ್, ಬಿಕಾಸ್ ನಾನು ಅಟ್ ಏಜ್ ಆಫ್ 18 ಐ ಸ್ಟಾರ್ಟೆಡ್ ಬೀಯಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಸೊ ನನಗೆ ಬೆಳೀತಾ ಬೆಳೀತಾ ಅದು ಕ್ಯಾಮ್ರಾ ಜೊತೆನೆ ಒಡನಾಟ ಆಗೋದು. ಸೊ ಇದೆಲ್ಲ ಜನಗಳಿಗೆ ಏನ್ ಅನ್ಸಕ್ ಶುರು ಆಯ್ತು, ಇವಳು ರೂಡು, ಇವಳು ಸೀರಿಯಲ್ ಅಲ್ಲಿ ಹೆಂಗಿದ್ದಾಳೆ, ಇವಳು ಹಂಗೆ ಇದ್ದಾಳೆ, ಇವಳು ಮಾತಾಡೋದೇ ಇಲ್ಲ. ನಂಗೆ ಮಾತಾಡ್ತೀನಿ, ಔಟ್ ಆಫ್ ದ ಬಾಕ್ಸ್ ನಂಗೆ ಮಾತಾಡಕ್ ಗೊತ್ತಿಲ್ಲ. ಐ ಆಮ್ ಪೇಡ್ ಟು ಟಾಕ್. ಈಗ ನನ್ಗೆ ಹೆಂಗ್ ಮಾತಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಅಲ್ಲಿ ಬರ್ತಾ ಇದ್ದ ನೆಗೆಟಿವ್ ಕಮೆಂಟ್ಸ್ ನ ತಗೊಳೋದಿಕ್ಕೆ ನನಗೆ ಕಷ್ಟ ಆಗ್ತಾ ಇತ್ತು. ಇಟ್ ಯೂಸ್ ಟು ಮೆಂಟಲಿ ಡ್ರೈನ್ ಮೀ ಸೋ ಮಚ್. ಇದು ಹೆಂಗ್ ಗೊತ್ತಾ, ಬಿಸಿ ತುಪ್ಪ, ಉಗ್ಳಕ್ಕೂ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ. ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಎಕ್ಸ್ಟ್ರಾ ಲೀನಿಯನ್ಸ್ ತಗೊಂತಾರೆ, ಕಡಿಮೆ ಮಾತಾಡಿದ್ರೆ ಕೊಬ್ಬು ಅಂತಾರೆ. ಆ ಒಂದು ಬಾರ್ಡರ್ ಮಾತಾಡೋದಿಕ್ಕೆ ನನಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇಟ್ ಟುಕ್ 1.5 years. ನಾನು ಅದಕ್ಕೆ BNI ಅಂತ ಅಂದ್ರಿ, ಅದಕ್ಕೆ ನಾನು ಜಾಯಿನ್ ಆಗಿದ್ದು. ನಾನು ಬಿಸ್ನೆಸ್ ಸಿಗತ್ತೆ, ಇನ್ನೊಂದು ಸಿಗತ್ತೆ, ನನಗೆ ಗೊತ್ತಿಲ್ಲ. ನಾನು ಯಾರ ಹತ್ರ ಎಷ್ಟು ಮಾತಾಡ್ಬೇಕು, ಯಾರು ಹೆಂಗಿರ್ತಾರೆ ಬಿಸ್ನೆಸ್ ಅಲ್ಲಿ, ಯಾರು ಯಾವ ತರ ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾನು ಆ ಫೋರಮಿಗೆ ಬಂದಿದ್ದು. ಬಿಲ್ಲಿಂಗ್ ಎಷ್ಟು ಹಾಕ್ಬೇಕು ಗೊತ್ತಾಗ್ತಾ ಇಲ್ಲ, ವರ್ಕರ್ಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ದುಡ್ಡು ತಗೊಳ್ತಾರೆ, ಅವ್ರನ್ನ ಹಿಡಿದು ಕೆಲಸ ಮಾಡಿಸೋದು. ಏನಾಗತ್ತೆ, ನಾವೇ ಮಾಡೋದಿದ್ರೆ ಮಾಡ್ಬಿಡ್ಬೋದು, ಇನ್ನೊಬ್ರಿಗೆ ಮಾಡ್ಸೋದಿದೆಯಲ್ಲ ಅದು ಬಹಳ ಕಷ್ಟ. ಸ್ಕಿಲ್ ಲೇಬರ್ಸ್ ಹತ್ರ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಕಾನ್ಸೆಪ್ಟ್. ಓಕೆ, ಅದಷ್ಟು ಕಷ್ಟ ಇರುತ್ತೆ ಅನ್ನೋದು ನಮ್ಗೆ ಹೇಳ್ತಾರಲ್ಲ ಸರ್, ಒಂದು ತಲೆಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತಿದ್ದಾಗ ನುಗ್ಬಿಡ್ಬೇಕು, ಮಾಡ್ಬಿಡ್ಬೇಕು, ಆಗ್ಬಿಡುತ್ತೆ ನನ್ನ ಕಾನ್ಫಿಡೆನ್ಸ್ ಅಲ್ಲಿ ನಾನು ಹೋಗ್ತಾ ಇದ್ದೆ. ಬಟ್ ಹ್ಯಾಂಡಲ್ ಮಾಡಿಲ್ಲ, ಕಷ್ಟ ಆಯ್ತು. ಆಮೇಲೆ ನಿಮ್ ಜೊತೆ ವರ್ಕ್ ಮಾಡೋರಿಂದನೂ ಹಾಳಾಗತ್ತೆ. ದೇ ಆಲ್ಸೋ ಟೇಕ್ ಅಡ್ವಾಂಟೇಜ್. ಸ್ವಲ್ಪ ಅವ್ರಿಗೆ ಗೊತ್ತಾಗ್ಬಿಟ್ರೆ ಒಂಚೂರು ನೀವು ಎಡವ್ತಾ ಇದ್ದೀರಾ ಅಂತ ಅಲ್ಲೂ ಹಾಳು ಮಾಡ್ತಾರೆ. ಅದಾದ್ಮೇಲೆ ನಾನು ಒಂದೊಂದನ್ನೇ ಚೇಂಜ್ ಮಾಡ್ಕೊಂಡು ಬರೋ ಫೇಸ್ ಅಲ್ಲಿ ಇಟ್ ಟುಕ್ ಲಾಟ್ ಆಫ್ ಟೈಮ್. ಐ ಥಿಂಕ್ this day I am able to understand. I'm not even telling ಒಂದ್ ಸ್ವಲ್ಪ ದಿವಸ ಹಿಂದೆ ಅಂತ ನಾನು ಹೇಳಲ್ಲ. This day, this second I'm able to, because every day is a new experience. ಈಗ ಹಿಂದಿನ ದಿವಸ ದಾನ್ ಶೂರ್ ಕರ್ಣದ ತರ ಇದ್ದಿದ್ ಕ್ಲೈಂಟು ನೆಕ್ಸ್ಟ್ ಡೇ ಹೆಂಗಾಗ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಆ ವಿಷಯದಲ್ಲಿ ಇವಾಗ ವರ್ಕರ್ಸ್ನ ಅರ್ಥ ಮಾಡ್ಕೊಳ್ಳೋದು, ಅವ್ರ ಹತ್ರ ಮಾತಾಡೋದು, ಅಂದ್ರೆ ನನ್ನ ಟೀಮ್ ಜೊತೆ ಮಾತಾಡೋದು, ಕ್ಲೈಂಟ್ಸ್ನ ಹೆಂಗ್ ಫಿಲ್ಟರ್ ಮಾಡಬೇಕು. ನಂಗೆ ಮುಂಚೆ ಸ್ಟೈಲಿಸ್ಟ್ಗಳು ಫಿಲ್ಟರ್ ಮಾಡೋನು ಗೊತ್ತಾಗ್ತಾ ಇರ್ಲಿಲ್ಲ ಹೆಂಗ್ ಫಿಲ್ಟರ್ ಅಂತ, ಬಿಕಾಸ್ ನಂದೊಂದು ಡಿಸೈನರ್ ಇದ್ರು, ಶಿ ಯೂಸ್ ಟು ವರ್ಕ್ ಫಾರ್ ಮೀ ಫಾರ್ ಸೀರಿಯಲ್ಸ್ and all of that. When I said that I'm starting a boutique, she stopped picking up my calls. ನಾನ್ ಹೆಲ್ಪೇ ಮಾಡಲ್ಲ ಅಂದ್ಕೊಂಡವ್ರು ಇವತ್ತಿನವರೆಗೂ ನಾನು ಯಾರಾದ್ರೂ ವರ್ಕರ್ ಬೇಕು ಅಂದ್ರೆ ನಂಗೆ ಹೆಲ್ಪ್ ಮಾಡ್ತಾರೆ.
ಸೊ ಅಷ್ಟ್ರ ಮಟ್ಟಿಗೆ ಜನ ಸ್ಟಾರ್ಟೆಡ್ ಸೀಯಿಂಗ್ ಮಿ ಆಸ್ ಕಾಂಪಿಟೇಷನ್. ಓ ಇವಳು ಆರ್ಟಿಸ್ಟು, ಇಂಡಸ್ಟ್ರಿಗೆ ಇದು ಬಿಸ್ನೆಸ್ಸಿಗೆ ಬಂದ್ಬಿಡ್ಲು ಇವಳಿಗೆ ಬೂಮ್ ಆಗ್ಬಿಡತ್ತೆ. ಇಲ್ಲ, ಜನ ಬರಲ್ಲ. ಜನ ನನ್ನನ್ನ ಸ್ಕ್ರೀನ್ ಮೇಲೆ ನೋಡಕ್ ಇಷ್ಟಪಡ್ತಾರೆ. ಬಿಸ್ನೆಸ್ಗೆ ಅಂತ ಬಂದಾಗ ದೇ ವಿಲ್ ಸಿ ಮಿ ಆಸ್ ಅ ನಾರ್ಮಲ್ ಆಂಟ್ರಪ್ರಿನರ್. ನಿಮ್ಗೆ ಯಾಕದ ಅರ್ಥ? ಇನ್ನೂ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರಿಗೆ ಬಿಸ್ನೆಸ್ ಕೊಟ್ಬಿಡ್ತಾರೆ ಸರ್. ಆರ್ಟಿಸ್ಟ್ಗಳಿಗೆ ಕಷ್ಟ ಕೊಡೋದು, ಇಟ್ಸ್ ಲೈಕ್ ಅದೊಂದು ಮಿತ್ ಜನಕ್ಕೆ. ಓ ಇವಳು ಇಂಡಸ್ಟ್ರಿ ಒಳಗೆ ಬಂದ್ಬಿಡ್ತಾರೆ. ನಾನೇ ಲೈವ್ ಎಕ್ಸಾಂಪಲ್, ಬರಲ್ಲ. My non-industry friends are making so much money in the business rather than I am doing. Underpricing, ಓವರ್ ಮಾರ್ಕೆಟಿಂಗ್, ಇವ್ರೇನ್ ಮಾಡ್ತಿದ್ದಾರೆ. ನಾನು ಯಾವತ್ತು ಯಾರು ಏನ್ ಮಾಡ್ತಿದಾರೆ ನೋಡಿ ಮಾಡ್ತಿದ್ದವಳಲ್ಲ. ಓ ಇವ್ರ ಈ ಸ್ಟ್ರಾಟಜಿ ಯೂಸ್ ಮಾಡಿದ್ರ ನಾನು ಮಾಡ್ಬಿಡ್ತೀನಿ. ನನ್ನ ಸ್ಟ್ರಾಟಜಿ ಮರ್ತೆ ಹೋಗ್ಬಿಟ್ಟೆ. ಇವ್ರು ಇದನ್ ಮಾಡಿದ್ರ ನಾನು ಇದನ್ ಮಾಡ್ತೀನಿ. ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ಶುರು ಮಾಡೋದು. ಏನಾದ್ರೂ ಒಂದು ಮಾಡ್ಬಿಡೋಣ, ನಾನು ಮಾಡ್ಬೇಕು, ನಾನು ಹೆಂಗಾದ್ರೂ ಮಾಡ್ಬೇಕು, ನಾನು ಆಂಟ್ರಪ್ರಿನರ್ ಅಂತಾನು ಅನ್ನಿಸ್ಕೋಬೇಕು. ಪ್ರೆಷರ್ ಸರ್, ತುಂಬಾ ಪ್ರೆಷರ್ ಆಗತ್ತೆ. ಲೈಕ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಏನು ಒಬ್ರು ಮಾಸ್ಟರ್ ದೇ ಟೇಕ್ 62,000 per month. ಅವ್ರಿಗೆಲ್ಲ ಎವ್ರಿ ಸ್ಯಾಟರ್ಡೆ ಪೇಮೆಂಟ್ ಹೋಗ್ಬಿಡ್ಬೇಕು. ಎಲ್ಲಿಂದ ದುಡ್ಡು ಒದಗಿಸ್ತೀರಾ? ನಿಮಗೆ ಕೊಡಕ್ಕೆ ರೆಡಿ ಇಲ್ಲ ಅಂದ್ರೆ ಯಾರೂನು. ಕ್ಲೈಂಟ್ಸ್ಗೆಲ್ಲ ಅಷ್ಟು ಗೊತ್ತಾಗಲ್ಲ. ಟೈಲರ್ ಇಷ್ಟು ಹೋಗುತ್ತೆ, ಅಷ್ಟು ಹೋಗುತ್ತೆ, ಒಂದು ಐಡಿಯಾನೇ ಇರಲ್ಲ. ಒಂದು ಬ್ಲೌಸ್ ರೆಡಿ ಆಗ್ಬೇಕು ಅಂತಂದ್ರೆ ಲೈನಿಂಗಿಗೆ ಇಷ್ಟು ದುಡ್ಡು, ಹೊಲಿಯೋದಿಕ್ಕೆ ಇಷ್ಟು ದುಡ್ಡು, ಹುಕ್ಕು ತರ್ಬೇಕು, ಅದನ್ನ ಹೆಮ್ಮಿಂಗ್ ಮಾಡೋರೊಬ್ರು, ಫಾಲಿಗೆ ಇಷ್ಟು ದುಡ್ಡು, ಕೊನೆಗೆ ನಮ್ಗೇನ್ ತುಳಿಯೋದು 50 ರೂಪಾಯಿ ಸರ್. 50 ರೂಪಾಯಲ್ಲೂ ಎಳ್ಳಾಡ್ತಾರೆ. 50 ರೂಪಾಯಿ ಕಮ್ಮಿ ನೆಕ್ಸ್ಟ್ ಬರೋದೇ ಇಲ್ಲ. 60 seconds pitch of Suji Dhara ಮಾಡಬೇಕು ಅಂತಂದ್ರೆ ಫಾರ್ ದ ಆಡಿಯನ್ಸ್, ಫಾರ್ ಪೀಪಲ್ ಟು ನೋ ಯು ಬೆಟರ್. 60 seconds, all yours. ಸೊ ಬೇಸಿಕಲಿ ಸೂಜಿ ಧಾರಾ ಡಿಸೈನರ್ ಸ್ಟುಡಿಯೋ ಒಂದು ಅಂಡ್ ಫ್ಯಾಷನ್ ಅಕಾಡೆಮಿ ಒಂದು. ಸೊ ಕಮಿಂಗ್ ಟು ಡಿಸೈನರ್ ಸ್ಟುಡಿಯೋ, ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಅಂದ್ರೆ ಇವಾಗ ಏನ್ 20-25 ಸಾವಿರದ್ದು ಹೆವಿ ವರ್ಕ್ ಬ್ಲೌಸ್ ಗಳೆಲ್ಲ ಯು ವಿಲ್ ಗೆಟ್ ಅರೌಂಡ್ 15,000 to 16,000 ಪ್ಲಸ್ ವಿ ಡೆಲಿವರ್ ಆನ್ ಟೈಮ್. ಸೊ ನಾವೇನ್ ಪ್ರಾಮಿಸ್ ಮಾಡಿರ್ತೀವಿ, ವಿ ಲುಕ್ ಅಪ್ ಟು ಇಟ್, ಅದನ್ನ ಒಂದ್ ಮಾಡ್ತೀವಿ. ಸೊ ಬೇಸಿಕಲಿ ನಿಮ್ಗೆ ಅನ್ಸಲ್ಲ ಓಕೆ ನಾನು ತುಂಬಾ ದುಡ್ಡು ಖರ್ಚು ಮಾಡಿದೆ ಅನ್ನೋದು. ಸ್ಟೈಲಿಶ್ ಬಟ್ಟೆಗಳು ಇವಾಗ ಕೆಲವೊಬ್ರು ರಿಪೀಟ್ ಮಾಡಕ್ ಇಷ್ಟ ಆಗಲ್ಲ. ಸೊ ಆ ತರದಾಗ ಇಫ್ ಯು ಥಿಂಕಿಂಗ್ ಲೈಕ್ ಓಕೆ ಓವರ್ ದ ಬಜೆಟ್ ಹೋಗ್ತಾ ಇದೆ ಅಂದಾಗ ಥಿಂಕ್ ಆಫ್ ಸೂಜಿ ಧಾರಾ. ಬಿಕಾಸ್ ನಿಮಗೆ ಬಜೆಟ್ ಅಲ್ಲಿ ಏನ್ ಬೇಕೋ, ಫ್ಯಾಷನಬಲ್ ಆಗಿ ಏನ್ ಬೇಕೋ, ವಿತ್ ನೋ ಕ್ವಾಲಿಟಿ ಕಾಂಪ್ರಮೈಸ್. ಸೊ ಅದನ್ನ ನಾವು ಡಿಸೈನರ್ ಸ್ಟುಡಿಯೋದಲ್ಲಿ ಮಾಡ್ಕೊಡ್ತೀವಿ. ಅಂಡ್ ಕಮಿಂಗ್ ಟು ಫ್ಯಾಷನ್ ಅಕಾಡೆಮಿ, ವಿ ಹ್ಯಾವ್ ಬಿನ್ ಅಫಿಲಿಯೇಟೆಡ್ ಟು NLIFT ಅಂಡ್ IIFT. ಸೊ ಅಲ್ಲಿಂದ ನಿಮಗೆ ಸರ್ಟಿಫಿಕೇಟ್ಸ್ ನ ಕೊಡ್ತೀವಿ. ಸೊ ಬೇಸಿಕಲಿ ನಾವು ಫ್ಯಾಷನ್ ಡಿಸೈನಿಂಗ್ ಅನ್ನೋದು ಒಂದು ಸಮುದ್ರ. ಸೊ ಆ ಸಮುದ್ರದಲ್ಲಿ ನಮ್ಗೆ ಜೀವನ ನಡೆಸೋದಕ್ಕೆ ಎಷ್ಟು ಬೇಕೋ ಅದನ್ನ ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು 30 days ಅಲ್ಲಿ ಹೇಳ್ಕೊಡ್ತೀವಿ. ಹೇಗೆ ನೀವು 0 ಇನ್ವೆಸ್ಟ್ಮೆಂಟ್ ಅಲ್ಲೂ, ಬೇಸಿಕ್ ಇನ್ವೆಸ್ಟ್ಮೆಂಟ್ ಅಲ್ಲೂ ಹೇಗೆ ಬಿಸ್ನೆಸ್ ಮಾಡ್ಬೋದು ಅನ್ನೋ ಐಡಿಯಾಸ್ ನಾವು ಕೊಡ್ತೀವಿ. ನಾವೇ ಬುಟಿಕ್ ಓಪನ್ ಮಾಡದೇ ಇದ್ರು ಬೇರೆ ಕಡೆನೂ ಹೇಗೆ ವರ್ಕ್ ಮಾಡೋದು. ಕೆಲವು ಸ್ಟೂಡೆಂಟ್ಸ್ ನಾವೇ ರೆಫರ್ ಮಾಡಿದೀವಿ, ಅವ್ರು ಬೇರೆ ಕಡೆ ಕೆಲಸನೂ ಮಾಡ್ತಿದ್ದಾರೆ. ಅಂಡ್ ಆಲ್ಸೋ ವಿ ಪ್ರೊವೈಡ್ ಇಂಟರ್ನ್ಶಿಪ್ ಫೆಸಿಲಿಟೀಸ್ ಆಲ್ಸೋ. ಸೊ ಕೆಲವೊಬ್ರು ಮನೇಲೇ ಮಾಡ್ಕೊಂತಾ ಇದ್ದಾರೆ, ಕೆಲವೊಬ್ರು ಬೇರೆ ಊರಿಗೆ ಹೋಗಿನೂ ಮಾಡ್ಕೊಂತಾ ಇದ್ದಾರೆ. ಸೊ ಹೇಗೆ ನೀವು ಏನೋ ಒಂದು ಸ್ಮಾಲ್ ಅಮೌಂಟ್ ಕೂಡ ಹೇಗೆ ಅರ್ನ್ ಮಾಡೋದು ಅನ್ನೋದನ್ನು ನಾವು ಅಕಾಡೆಮಿನಲ್ಲಿ ಹೇಳ್ಕೊಡ್ತೇವೆ. ಸೊ ದಿಸ್ ಇಸ್ ಸೂಜಿ ಧಾರಾ ಡಿಸೈನರ್ ಸ್ಟುಡಿಯೋ ಒಂದಾದ್ರೆ ಫ್ಯಾಷನ್ ಅಕಾಡೆಮಿ. ಅಮೇಸಿಂಗ್. ಸೊ ಬೇರೆ ಕ್ರಿಯೇಟರ್ಸ್, ಆರ್ಟಿಸ್ಟ್ಗಳು ಬಿಸ್ನೆಸ್ ನಡೆಸಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿರೋಂಥವ್ರಿಗೆ ನಿಮ್ಮ ಅಡ್ವೈಸ್ ಏನು? ಎಲ್ಲಾರು ಮಾಡ್ತಿದ್ದಾರೆ ಅಂತ ನೀವು ಮಾಡಕ್ ಹೋಗ್ಬೇಡಿ. ಯಾರೋ ಒಬ್ರು ಜ್ಯುವೆಲ್ರಿ ಬಿಸ್ನೆಸ್ ಶುರು ಮಾಡಿದ್ರು, ಸೊ ನಾನು ಜ್ಯುವೆಲ್ರಿ ಬಿಸ್ನೆಸ್ ಶುರು ಮಾಡ್ತೀನಿ. ಯಾರೋ ಒಬ್ರು ಅದೇನಾಗ್ಬಿಡುತ್ತೆ, ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೋಗ್ಬಿಡುತ್ತೆ. ಈಗ ಎಲ್ಲಾರ್ಗು ಎಲ್ಲಾನು ಬರ್ತಾ ಹೋದ್ರೆ ಕ್ರಿಯೇಟಿವಿಟಿ ಎಲ್ಲಿ ಏನಾಗತ್ತೆ? ಅವ್ರಿಗೆ 10 ಲಕ್ಷ ಬಂತು ಅಂತ ನಾವು ಹೋಗಿರ್ತೀವಿ. ನಮಗ 1-2 ವರ್ಷ ಆದ್ಮೇಲೆ 10 ಲಕ್ಷ ಬರೋಷ್ಟು ನಮ್ಗೆ ಒಂದು ಕ್ರಿಯೇಟಿವ್ ಥಿಂಕಿಂಗ್ ಇರುತ್ತೆ. ಓಕೆ, ಸೊ ಅವಾಗ ನಾವೇನ್ ಮಾಡ್ತೀವಿ, ಡ್ರಾಪ್ ಮಾಡ್ಬಿಡ್ತೀವಿ. ಸೊ ಫಸ್ಟ್ ಟು ಹ್ಯಾವ್ ಕ್ಲಾರಿಟಿ. ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು ಬರ್ಕೊಳ್ಳಿ. ಅದ್ರಲ್ಲಿ ಏನು ಅವಮಾನ ಇಲ್ಲ. ಇದು ನನ್ನ ಫ್ಲಾಸ್ ಅಂತ ನಾನು ತಿಳ್ಕೊಳ್ಳೋದ್ರಲ್ಲಿ ಏನೂ ಅವಮಾನ ಇಲ್ಲ. ಸೊ ನನ್ನ ಸ್ಟ್ರೆಂತ್ ಏನು, ನನ್ನ ಕ್ರಿಯೇಟಿವಿಟಿ ಏನು, ಇದು ನನ್ನ ಕೈಲಿ ಮಾಡಕ್ಕಾಗತ್ತಾ, ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಾನು ಇಷ್ಟು ದಿವಸ ಕಾಯಕ್ಕಾಗತ್ತಾ ವಿತೌಟ್ ಪ್ರಾಫಿಟ್, ನನ್ನ ಜನಗಳನ್ನ ಆನ್ಸರ್ ಮಾಡಕ್ಕಾಗತ್ತಾ, ನನ್ನ ಟೈಮ್ ಕೊಡಕ್ಕಾಗತ್ತಾ. ಮೇನ್ ಆಗಿ ಇವಾಗ ಇನ್ಸ್ಟಾಗ್ರಾಮ್ ಓಡ್ತಾ ಇದೆ, ಇನ್ಸ್ಟಾಗ್ರಾಮಿಗೆ ಟೈಮ್ ಕೊಡ್ತೀನ, ನಾನು ಅದ್ರ ಮುಂದೆ ಬಂದು ಮಾತಾಡ್ತೀನ, ಇದು ನನ್ನ ಸ್ಟ್ರೆಂತಾ? ಸುಮ್ಮನೆ ಯಾರು ಕಾಂಟೆಂಟ್ ಕ್ರಿಯೇಟರ್ ಆಗಕ್ಕಾಗಲ್ಲ, ಸುಮ್ಮನೆ ಯಾರು ಆಂಟ್ರಪ್ರಿನರ್ ಆಗಕ್ಕಾಗಲ್ಲ. ಯಾರೊಬ್ರು ಸ್ಯಾರಿ ಮಾಡ್ತಿದಾರೆ, ನಾನು ಮಾಡ್ಬಿಡ್ತೀನಿ.
100 ರೂಪಾಯಿ ಪ್ರಾಫಿಟ್ ನಾನು ತಗೊಂಡ್ಬಿಡ್ತೀನಿ ಅಂದ್ರೆ ಇಟ್ ಡಸಂಟ್ ವರ್ಕ್ಔಟ್ ಲೈಕ್ ದಟ್. ಸೊ ಫಸ್ಟ್ ಹ್ಯಾವ್ ಅ ಕ್ಲಾರಿಟಿ, ಇದು ನನ್ನ ಸ್ಟ್ರೆಂತು, ಇದು ನನ್ನ ಕೈಲಿ ಮಾಡೋಕ್ಕಾಗತ್ತೆ, ಏನೇ ಚಾಲೆಂಜಸ್ ಬಂದು ನಾನು ಫೇಸ್ ಮಾಡ್ತೀನಿ ಅನ್ನೋದಾದ್ರೆ ಮಾಡಿ. ಅದು ಯಾವುದೇ ಆಗಿದ್ದು, ಒಂದು ಬುಕ್ ಬೈಂಡಿಂಗ್ ಬಿಸ್ನೆಸ್ಸೇ ಆಗಿರಲಿ, ಕ್ಲಾರಿಟಿ ಇಟ್ಕೊಂಡು ಟೈಮ್ ಕೊಡೋಕ್ಕಾಗತ್ತೆ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಬೇಡ. ಅಮೇಝಿಂಗ್. ಗೋಯಿಂಗ್ ಬ್ಯಾಕ್, ಇಸ್ ದರ್ ಎನಿಥಿಂಗ್ ದಟ್ ಯು ವುಡ್ ಲೈಕ್ ಟು ಚೇಂಜ್? ನೀವು ಮಾಡಿದಂಥ ಬಿಸ್ನೆಸ್ ಎಫರ್ಟ್ಸಲ್ಲಿ ನಿಮ್ಮ ಕಲಿಕೆ, ಲೆಟ್ ಅಸ್ ಸೇ 2026 ಶಿಲ್ಪಾ ಹ್ಯಾಸ್ ಅನ್ ಆಪರ್ಚುನಿಟಿ ಟು ಟಾಕ್ ಟು 2022 ಶಿಲ್ಪಾ, ಏನು ಡಿಫರೆಂಟ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತೀರಾ? ಪ್ರಾಬಬ್ಲಿ ನಾನು ಸ್ವಲ್ಪ ಈ ಸೋಷಿಯಲ್ ಮೀಡಿಯಾನ ಲೈಟ್ ಆಗಿ ತಗೊಂಡೆ. ನನ್ನ ಜೊತೆಲಿರೋರು ಇನ್ಸ್ಟಾಗ್ರಾಮ್ ಎಲ್ಲ ಇದಾಗಿದ್ರು ನಾನು ಸ್ವಲ್ಪ ಹಿಂದೆ ಉಳಿದಿದ್ದೆ. ಇವತ್ತಿಗೂ ಕೂಡ ನಾನು ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ, ಬಿಕಾಸ್ ಐ ಡಿಂಟ್ ವಾಂಟ್ ಟು ಅಂತ. ಅದನ್ನ ಒಂಚೂರು ನಾನು ಹೈಲೈಟ್ ಮಾಡಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಪಾತ್ ಕೂಡ ಸೇಮ್ ಇರಲ್ಲ. ಯಾರೋ ಒಬ್ರು ಸಕ್ಸಸ್ ಸ್ಟೋರಿ ಕೇಳ್ಬಿಟ್ಟು ನಾನು ಹಂಗೆ ಬರ್ತೀನಿ ಅಂದ್ರೆ ಅದು ನನ್ನ ಮೂರ್ಖತನ. ಅದನ್ನ ನಾನು ಮಾಡಿದೆ. ಅದು ನನಗೆ ಅರ್ಥ ಆಗೋದಕ್ಕೆ ಇಟ್ ಟುಕ್ 3 years. ಒಂದು ಸಣ್ಣ ವರ್ಡೆ ನನಗೆ ಅರ್ಥ ಆಗಕ್ಕೆ ಇಟ್ ಟುಕ್ 3 years. So probably I would like to balance what is the current trend and what it's gonna be and what is my strategy. Trusting your own strategy ಇದೆ ಅಲ್ಲ, ಅದನ್ನ ಐ ಥಿಂಕ್ ನಾನು ಸ್ವಲ್ಪ ಶಾಟರ್ ಮಾಡಿದೆ. ಸೊ ಅದು ಅಷ್ಟನ್ನ ನಾನು ಇವಾಗ ಫೋಕಸ್, ಓಕೆ ಇದು ನನ್ನ ಸ್ಟ್ರಾಟಜಿ, ಇದು ನನ್ನ ಸ್ಟ್ರೆಂತ್, ಅಂಡ್ ಇಮ್ಮಿಡಿಯೇಟ್ಲಿ ಇಂಪ್ಲಿಮೆಂಟಿಂಗ್ ಇಟ್. ಇಲ್ಲಾಂದ್ರೆ ನಿಂಗೆ ಐಡಿಯಾ ಬರ್ತಿದೆ ಅಂದ್ರೆ ಪ್ರಪಂಚದಲ್ಲಿ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಯಾರೋ ಒಬ್ರು ಮಾಡಿರೋದು ನಿಂಗೆ ಐಡಿಯಾ ಬರ್ತಿದೆ. ಸೊ ಅದು ನೀನು ಇವಾಗ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಹೋಯ್ತು. ಸೊ ಇದು ಮೂರನ್ನ ನಾನು ಅಳವಡಿಸ್ಕೋಬೇಕು ಅಂತಿದ್ದೀನಿ. ಆ್ಯಂಡ್ ಆಲ್ಸೋ ಮೆಂಟಲಿ ಬೀಯಿಂಗ್ ವೆರಿ ಸ್ಟ್ರಾಂಗ್. ಬೇಗ ಕುಗ್ಬಿಡ್ತೀನಿ ಮನ್ಸಲ್ಲೇ ಹತ್ಕೊಂಡು, ಬಿಕಾಸ್ ಅಟ್ ಇಸ್ ಜನರಲಿ ಅ ವೆರಿ ಎಮೋಷನಲ್ ಪರ್ಸನ್ಸ್. ಅದೇನು ಮಾಡೋಕ್ಕಾಗಲ್ಲ, ವಿ ಆರ್ ಆಲ್ ಪ್ಯಾಂಪರ್ಡ್ ಅಲ್ಲ. ಅಂದ್ರೆ ನಮ್ಗೆ ಬೇಸಿಕಲಿ ನಗು ಅಂದ್ರೆ ನಗ್ತೀವಿ, ಅಳು ಅಂದ್ರೆ ಅಳ್ತೀವಿ, ಭಾವನಾತ್ಮಕ ನಮ್ಗೆ ಇನ್ಸ್ಟೆಂಟ್ ಆಗಿ ಎಲ್ಲ ಮಾಡ್ಬೋದು ನಾವು. ಈಗ 2 ನಿಮಿಷ ನೀವು ನನಗೆ ಏನಾದ್ರು ಕೇಳಿ ನಾನು ಹತ್ಬಿಡ್ತೀನಿ ಪಟ್ ಅಂತ. ನಗು ಅಂದ್ರೆ ಪಟ್ಟಂತ ನಕ್ಬಿಡ್ತೀನಿ. ನನಗೆ ಅದು ಅಷ್ಟು ಎಮೋಷ್ನಲಿ ವಿ ಕ್ಯಾನ್ ಸ್ವಿಚ್. ಸೊ ಹಾಗಾಗಿ ಅದು ಒಂದನ್ನ ನಾನು ಸ್ಟ್ರಾಂಗ್ ಮಾಡ್ಕೋಬೇಕು. ಅಂದ್ರೆ ಈ ಪ್ರೊಫೆಷನ್ಗೆ ಇಟ್ಟು ಈ ಪ್ರೊಫೆಷನ್ಗೆ ಇಡೋದಕ್ಕೆ ದಿಸ್ ಬ್ರೇಕ್ ಅಂಡ್ ದಿಸ್ ಬಿಸ್ನೆಸ್ ಹ್ಯಾಸ್ ಹೆಲ್ಪ್ ಮೀ ಅಲಾಟ್. ಸೊ ಅದನ್ನ ಐ ಟೇಕ್ ಇಟ್ ಫಾರ್ವರ್ಡ್ ಟು 2026. And also main thing, not investing on materials, investing on experiences. 2026 is all about ನನಗೆ experiences. ಆಯ್ತು, 2025 ಮೆಟೀರಿಯಲ್ಸ್ ನಂಗೆ ಏನೇನು ಶಾಪ್ ಮಾಡಬೇಕೋ, ಏನೇನು ಲಕ್ಸುರಿ ಬ್ರ್ಯಾಂಡ್ಸ್ ಬೇಕೋ ಎಲ್ಲ ಆಯಿತು. ಸೊ ನೌ ಎಕ್ಸ್ಪೀರಿಯನ್ಸ್. ಅಮೇಝಿಂಗ್. ಶಿಲ್ಪಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ 1 ಗಂಟೆ ಕಾಲ ಕಳೆದ್ರಿ. 1 hour? Yeah, it's been an hour. So ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನೀವು ಬಂದು ಮಾತಾಡಿದ್ದೀರಾ ನಮ್ಮ ಜೊತೆಗೆ. ಆ್ಯಂಡ್ ತುಂಬ ಓಪನ್ ಆಗಿ ಮಾತಾಡಿದ್ದೀರಾ. ಈವನ್ ಯುವರ್ ಫೇಲ್ಯೂರ್ಸ್, ಒನ್ ಆಫ್ ದ ಕೀ ಏನು ಹೇಳ್ತೀರಾ ಆಟ್ರಿಬ್ಯೂಟ್ ಆಫ್ ಅನ್ ಆಂಟ್ರಪ್ರನರ್ ಈಸ್ ಟು ರೆಕಗ್ನೈಸ್ ದೇರ್ ಫೇಲ್ಯೂರ್ಸ್. ಅಂದರೆ ನಾನಿಲ್ಲಿ ಎಡವಿದ್ರಿಂದ ನನಗೆ ಈ ಥರ ನಷ್ಟ ಆಯಿತು, ಬಟ್ ಕಲಿತೆ. ಇವಾಗ ನಾನು ಮುನ್ನುಗ್ತಾ ಇದ್ದೀನಿ. ಹೊಸ ಮಿಸ್ಟೇಕ್ ಮಾಡ್ತೀನಿ, ಆ ಮಿಸ್ಟೇಕ್ ಮಾಡಲ್ಲ. ಅದನ್ನು ನೀವು ತುಂಬ ಓಪನ್ ಆಗಿ ಹೇಳಿದ್ರಿ. ಸೊ ವಿ ಹ್ಯಾವ್ ಅ ಲಾಟ್ ಆಫ್ ಟೇಕ್ ಅವೇ ಫ್ರಮ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅವಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಆ್ಯಂಡ್ ಇಷ್ಟು ಪೇಷನ್ಸಲ್ಲಿ, ಇಷ್ಟು ಸಾಫ್ಟ್ ಆಗಿ ಬಿಟ್ಟು ಮಾತಾಡೋದನ್ನ ಫಸ್ಟ್ ನಾನು ಕಲ್ತ್ಕೋಬೇಕು. ಇವತ್ತು ನನಗೆ ಕ್ಲಿಯರ್ ಆಗಿ ಅನಿಸ್ತು, ಓಕೆ ಎಷ್ಟು ಕಾಮ್ ಆಗಿ, ಎಷ್ಟು ಇದಾಗಿ ಪ್ರಾಬ್ಲಿ ಐ ವಿಲ್ ಟೇಕ್ ದಟ್ ಹೋಮ್. ಆ್ಯಂಡ್ ಆಲ್ಸೋ ಯು ಆರ್ ವೆರಿ ಇನ್ಸ್ಪೈರಿಂಗ್. ನಾನು ಮೊನ್ನೆ ನಾವು ಮಾತಾಡ್ಬೇಕಾದ್ರೂ ಹೇಳ್ತಾರೆ 2026 ಇಫ್ ಯು ವಾಂಟ್ ಟು ಥ್ಯಾಂಕ್ ಎನಿಬಡಿ 2025 ಅಂತ ಯಾರು ಅಂದರೆ ಐ ಟುಕ್ ಅಬೀಸ್ ನೇಮ್, ಬಿಕಾಸ್ you are like, we can call you immediately and ask for a solution. So you are that one kind of person. And ನಿಮ್ಮ ಪಾಡ್ಕಾಸ್ಟಿಗೆ ಬರೋಕ್ಕೂ ನಂಗೆ ತುಂಬ ಇಷ್ಟ ಆಯಿತು. ಯಾವಾಗ ಕರೀತಾ ಇದ್ರು ವಾಪಸ್ಸು ಅಂತ ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೆ. when I got your call, ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು. ದಟ್ ವಾಸ್ ಅವರ್ ಎಪಿಸೋಡ್ ಗೈಸ್. ಇವತ್ತು ಶಿಲ್ಪಾ ಅಯ್ಯರ್ ಇದ್ರು. ಅವರ ಬೊಟೀಕ್ ಮತ್ತು ಅವರ ಫ್ಯಾಷನ್ ಅಕಾಡೆಮಿ ಡೀಟೇಲ್ಸ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇನ್ಸ್ಟಾಗ್ರಾಮಲ್ಲಿ ಅವರ ಅಕೌಂಟನ್ನು ಫಾಲೋ ಮಾಡೋದಕ್ಕೆ ಕೂಡ ನಾವು ಲಿಂಕ್ ಹಾಕಿರ್ತೀವಿ. ಡೂ ಫಾಲೋ ಹರ್. ಅವರ ಅಕಾಡೆಮಿಗೆ ವಿಸಿಟ್ ಮಾಡಿ. ಸಾಕಷ್ಟು ಗೃಹಿಣಿಯರಿಗೆ, ಹೌಸ್ ವೈಫ್ಸ್ಗೆ ಹೊಸ ಬದುಕು ಕಟ್ಕೊಳ್ಳೋಂಥ ತುಂಬ ಆಪರ್ಚುನಿಟೀಸ್ಗಳು ಅವರು ಮಾಡ್ತಾ ಇದ್ದಾರೆ.
ಸೊ ಟು ರೀಚ್ ಔಟ್. ನಿಮಗೆ ಇಂಟ್ರೆಸ್ಟ್ ಇದ್ದು ಫ್ಯಾಷನಲ್ಲಿ ನಿಮ್ಮ ಜೀವನ ಮುಂದುವರಿಸ್ಬೇಕು, ಅಥವಾ ನಿಮಗೆ ಫ್ಯಾಷನ್ ಬಗ್ಗೆ ಪ್ಯಾಷನ್ ಇತ್ತು ಅಂತಂದರೆ ಶಿ ಈಸ್ ಅ ಪರ್ಸನ್ ಟು ರೀಚ್ ಔಟ್. ವಿತ್ ದಟ್ ವಿ ಎಂಡ್ ಆರ್ ಎಪಿಸೋಡ್. Thank you so much. See you next week.